ವಿರೋಧ ಪಕ್ಷ ಅಂತಂದ್ರೆ ವಿರೋಧ ಮಾಡ್ತಕ್ಕಂತ ವಿಷಯ ಅಲ್ಲ. ರಾಜ್ಯದಲ್ಲಿ ಒಂದೇ ಸುದ್ದಿ ನವೆಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಕ್ರಾಂತಿ ಆಗುತ್ತೆ. ಇದೊಂದು ರೀತಿಯ ಭ್ರಾಂತಿ. ಕ್ರಾಂತಿ ಅಂದ್ರೆ ಜನರ ಜೀವನದಲ್ಲಿ ಬದಲಾವಣೆಯನ್ನ ತರ್ತಕ್ಕಂತ ಒಂದು ಕ್ರಾಂತಿ ಆದ್ರೆ ನಾನು ಅದನ್ನ ಒಪ್ತೇನೆ. ಇಲ್ಲಿ ಅಂತ ಕ್ರಾಂತಿ ಏನು ಇಲ್ಲ, ಎಲ್ಲ ಭ್ರಾಂತಿ. ಕಾಂಗ್ರೆಸ್ನವರು ಬಿಜೆಪಿಗೆ ಬಂದ್ರೆ ನೀವು ಅಲೋ ಮಾಡಲ್ಲ ಅಂತ ಹೇಳ್ತಾ ಇದ್ರ. ಬಿಜೆಪಿ ಯಾರನ್ನು ತೆಗೆದುಕೊಂಡು ಪ್ರಯತ್ನ ಮಾಡ್ಲಿಕ್ಕೆ ತಯಾರಿ ಇಲ್ಲ. ಸರ್, ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಸಿದ್ದರಾಮಯ್ಯನ ಮುಟ್ಟತಕ್ಕಂತ ಶಕ್ತಿ ಕಾಂಗ್ರೆಸ್ಗೆ ಇದ್ದಂಗಿಲ್ಲ. ಇಳಿದು ಬಿಡುವ ಅನ್ನೋದಿದ್ರೆ ನಾಳೆ ಕಾಂಗ್ರೆಸ್ 4 ತುಂಡಾಗೋದು. ಸರ್, ಒಂದ್ ಕಾಲದಲ್ಲಿ ಖರ್ಗೆ ಫ್ಯಾಮಿಲಿ ನೀವು ತುಂಬಾ ದೋಸ್ತಿ ಅಲ್ವಾ ಸರ್? ಈಗ ಯಾಕೆ ಅಸಮಾಧಾನ ಸರ್? ಕೆಲವು ನಡವಳಿಕೆಗಳನ್ನ ನಾನು ರಾಜಕೀಯದಲ್ಲಿದ್ದಾಗ ತಪ್ಪು ಅಂತ ಅನಿಸ್ತಿತ್ತು, ನಾನು ಹೇಳಕ್ ಆಗ್ತಿರ್ಲಿಲ್ಲ. ಆದ್ರೆ ಈಗೇನು ಅಂತಂದ್ರೆ ಹೊರಗಡೆ ಇರೋದ್ರಿಂದ ನಾನು ಅದನ್ನ ನೇರವಾಗಿ ಹೇಳಬಲ್ಲೆ. ಸರ್, RSS ರ್ಯಾಲಿಗೆ ಅವಕಾಶವನ್ನ ಕೊಟ್ಟಿಲ್ಲ, ಆದ್ರೆ ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ಯಾರು ಕೊಟ್ರು? RSS ಪಥಸಂಚಲನಕ್ಕೆ ಅಡ್ಡಿ ಮಾಡಿದ್ದೇ ತಪ್ಪು. ನೀವು ಮಾತ್ರ ನಾನು ಶಾಸಕನಿದ್ದೇನೆ, ನಾನು ಮಂತ್ರಿ ಇದ್ದೇನೆ, ನಂದು ನಡೀತದೆ ಅನ್ನೋ ಕಾರಣಕ್ಕೆ ದರ್ಪ ತೋರಿಸಿದ್ರಿ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋದು ಗೊತ್ತಾಗ್ತಿದೆ. ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ದರ್ಶನ್ ಫ್ರೆಂಡ್ ಧನ್ವೀರ್ನ ಕರ್ಕೊಂಡೋಗಿ ಇವರು ಎಂಕ್ವೈರಿ ಮಾಡ್ತಾರೆ ಸರ್. ಅಲ್ಲಿ ಕುಣಿದು ಕುಪ್ಪಳಿಸ್ತಾ ಇರ್ತಕ್ಕಂತ ಚಿತ್ರಗಳು ಹೊರಗಡೆ ಬರ್ತದೆ, ಪಾರ್ಟಿ ಮಾಡೋದೆಲ್ಲ ಹೊರಗಡೆ ಬರ್ತದೆ, ಫೋನ್ಗಳಲ್ಲಿ ಇಟ್ಕೊಂಡಿರೋದು ಬರ್ತದೆ, ಬಿರಿಯಾನಿ ತಿನ್ನೋದು ಬರ್ತದೆ. ಇದು ನಿಮ್ಮಲ್ಲಿ ಆಗಿರತಕ್ಕಂತ ಲೋಪ. ಆ ಚಿತ್ರಗಳನ್ನ ಹೊರಗಡೆ ಬಿಟ್ಟ ಅಂದ್ರೆ ನೀನ್ ಯಾಕೆ ಬಿಟ್ಟಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಾ? ಧರ್ಮಸ್ಥಳ ವಿಚಾರವಾಗಿ SIT ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಇವರು ಬಿಜೆಪಿ ಪರವಾಗಿರ್ತಕ್ಕಂಥವ್ರು ಅನ್ನೋ ಭಾವನೆ ಇತ್ತವ್ರಿಗೆ. ಇದನ್ನ ಏನಾದ್ರೂ ಮಾಡಿ ಇವರಿಗೆ ಕಪ್ಪು ಚುಕ್ಕೆಯನ್ನ ಇಡಬೇಕು. ಏನೋ ಧರ್ಮಸ್ಥಳದ ವಿಚಾರದಲ್ಲಿ ಕಳಂಕ ಹಚ್ಚಿಬಿಡ್ಬೋದು, ಹಿಂದುತ್ವಕ್ಕೆ ಕಳಂಕ ತರಬಹುದು ಅನ್ನೋದು ಇವರ ಭಾವನೆ ಇದ್ದಿದ್ದು. ಕಾಂಗ್ರೆಸ್ ಪಕ್ಷ ಆಗ್ಲಿ ಬಿಜೆಪಿ ಆಗ್ಲಿ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಮುಖ್ಯಮಂತ್ರಿ ಆಗಬೇಕು ದಲಿತರು ಅಂತ ಹೋರಾಟ ನಡೀತಿತ್ತು. ಆ ಹೋರಾಟ ಪ್ರಾರಂಭ ಭವಿಷ್ಯ ಆಗಿದ್ರೆ ಅದು ನನ್ನಿಂದನೇ, ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ಮಾಡಿದ್ದದು. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಯಾಕೆ ಸರ್ ಬಂದಿದ್ದು? ಕಾಂಗ್ರೆಸ್ ನಲ್ಲಿ ಗುಲಾಮಗಿರಿಗೆ ಅವಕಾಶ ಇದೆ. ನಾನು ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಬಿಟ್ಟೆ ಅಲ್ಲ, ಅದರಿಂದಾಗಿ ಕಾಂಗ್ರೆಸ್ ಬಿಡ್ಬೇಕಾಯ್ತು. ನಿಮಗೆ ಕೊಟ್ಟಿದ್ದಂತಹ ಭದ್ರತೆನ ಯಾಕೆ ವಾಪಸ್ ತಗೊಂಡ್ರು ಸರ್? ಏಕಾಏಕಿ ಒಂದ್ ಮಧ್ಯಾಹ್ನ ನನಗೆ ಫೋನ್ ಬಂತು, ಸೆಕ್ಯೂರಿಟಿನವ್ರು ಫೋನ್ ಮಾಡಿದ್ರು, ನಾವೆಲ್ಲ ಹೊರಡ್ತಾ ಇದೀವಿ ಅಂತಂದ್ರು. ಯಾಕೆ ಈಗ ವಿತ್ಡ್ರಾ ಮಾಡ್ಬಿಟ್ಟಿದ್ದಾರೆ ಅಂತ. ರಾಜಕೀಯದಲ್ಲಿ ನಿಮ್ಗೆ ಯಾವತ್ತಾದ್ರೂ ಬೇಜಾರಾಗಿದೆ, ಯಾಕಪ್ಪ ಬಂದೆ ರಾಜಕೀಯ ಬೇಡವಾಗಿತ್ತು ಬಿಡೋದ್ಲಾಗಿ ಅಂತ? ತಾಳ್ಮೆಯ ಕಟ್ಟೆ ಅನ್ನೋದು ಎಲ್ರಿಗೂ ಇರುತ್ತೆ. 40 ವರ್ಷ ನನ್ನ ಯೌವನವನ್ನ ಕಾಂಗ್ರೆಸ್ ನಲ್ಲಿ ಕಳ್ಕೊಂಡ್ಬಿಟ್ನಲ್ಲ ಅಂತ ಬೇಸರ ಆಗಿದೆ. ನಿಮ್ದು ನೆಕ್ಸ್ಟ್ ರಾಜಕೀಯ ಡೆಸ್ಟಿನಿ ಏನು ಸರ್? ಪೊಲಿಟಿಕ್ಸ್ ಅಲ್ಲಿ ನಾನು ಹಿಂಗೆ ಆಗ್ಬೇಕು, ಹಿಂಗೆ ಆಗ್ತೀನಿ ಅಂತ ಯಾರಿಗೂ ಇರೋದಿಲ್ಲ. ಅನ್ಕೊಳ್ಬಹುದು, ಹಾಗೆ ಆಗ್ತೀನಿ ಅಂತ ಏನು ಗ್ಯಾರಂಟಿ ಇರಲ್ಲ. ಕೈ ಹಿಡಿದು ಎಳೆಯೋರು ಇದ್ದಾರೆ, ಕಾಲು ಹಿಡಿದು ಎಳೆಯೋರು ಇದ್ದಾರೆ, ತಲೆ ಹಿಡಿದು ಎಳೆಯೋರು ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಏನೇನಾಗ್ತಾ ಇದೆ, ರಾಜಕೀಯ ನಾಯಕರ ಜೀವನ ಹೇಗಿದೆ, ರಾಜಕೀಯ ಬೆಳವಣಿಗೆಗಳ ಜೊತೆಗೆ ಅವರ ಒಂದಷ್ಟು ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಜನರಿಗಿರುತ್ತೆ. ಇವತ್ತು ನಮ್ ಜೊತೆ ಇದ್ದಾರೆ ರಾಜಕೀಯದಲ್ಲಿ ಸುಮಾರು ವರ್ಷಗಳಿಂದ ಹೆಸರು ಮಾಡಿರುವಂತವ್ರು. ಇವರು ಮಾತನಾಡಿದ್ರೆ ಶಾರ್ಪ್ ಶೂಟರ್ ತರ. ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಸರ್ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನಮ್ಮಿಬ್ರದ್ದು ಕಾಸ್ಟ್ಯೂಮ್ ಒಂದೇ ತರ ಇದೆ. ನಾನ್ ನಿಮ್ಗೆ ಹೇಳಿರ್ಲಿಲ್ಲ, ನೀವು ನಮಗೂ ಹೇಳಿಲ್ಲ. ನನ್ನ ಪಾಡಿಗೆ ನಾನು ಕಾಸ್ಟ್ಯೂಮ್ ಇದ್ದೇನೆ, ನೀವು ಇದ್ದೇನೆ. ಓಕೆ ಸರ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಅನ್ನುವಂತಹ ಜವಾಬ್ದಾರಿ ಹೇಗಿದೆ ಸರ್? ಜವಾಬ್ದಾರಿ ಬಹಳ ಇದೆ. ವಿರೋಧ ಪಕ್ಷ ಅಂತಂದ್ರೆ ತಕ್ಷಣ ಅದು ವಿರೋಧ ಮಾಡ್ತಕ್ಕಂತ ವಿಷಯ ಅಲ್ಲ. ವಿರೋಧ ಅಂತಂದ್ರೆ ವಿಷಯಾಧಾರಿತವಾಗಿ ಸಮಾಜ ಸುಧಾರಣೆಗೆ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ತದೋ ಅಂತ ಸಂದರ್ಭದಲ್ಲಿ ತಪ್ಪುಗಳಾದಾಗ ಅದನ್ನ ಎಚ್ಚರಿಸ್ತಕ್ಕಂತ ಈ ರೀತಿಯ ಜವಾಬ್ದಾರಿ ಬಹಳಷ್ಟು ಇರ್ತದೆ. ಅದನ್ನ ನಿಭಾಯಿಸ್ತಕ್ಕಂಥದ್ದನ್ನು ಕೂಡ ನಾವು ವಿಶೇಷ ಆದ್ಯತೆಯ ಮೇಲೆ ಮಾಡ್ಬೇಕು. ಸರ್, ಈಗ ರಾಜ್ಯದಲ್ಲಿ ಒಂದೇ ಸುದ್ದಿ ನವೆಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಕ್ರಾಂತಿ ಆಗುತ್ತೆ. ಏನ್ ಕ್ರಾಂತಿ ಆಗುತ್ತೆ ಸರ್? ನವೆಂಬರ್ ಮುಗಿದ ಮೇಲೆ ಏನೂ ಆಗ್ಲಿಲ್ಲ ಅಂತಂದ್ರೆ ಸಂಕ್ರಾಂತಿ ಆಗ್ಲೇಬೇಕಲ್ಲ. ಜನವರಿಯಲ್ಲಿ ಸಂಕ್ರಾಂತಿ. ನನಗೆ ಈ ಕ್ರಾಂತಿ ಗಿಂತಿ ಇದ್ರಲ್ಲೆಲ್ಲ ನನಗೇನು ನಂಬಿಕೆ ಇಲ್ಲ. ಕ್ರಾಂತಿ ಅಂತಂದ್ರೆ ಏನು ಕ್ರಾಂತಿ ಆಗೋದಿದೆ? ಕ್ರಾಂತಿ ಅಂದ್ರೆ ಜನರ ಜೀವನದಲ್ಲಿ ಬದಲಾವಣೆಯನ್ನ ತರ್ತಕ್ಕಂತ ಒಂದು ಕ್ರಾಂತಿ ಆದ್ರೆ, ಸಾರ್ವಜನಿಕ ಜೀವನದಲ್ಲಿ ಬದಲಾವಣೆ ಆಗುವ ಕ್ರಾಂತಿ ಆದ್ರೆ, ಇಡೀ ರಾಜ್ಯದಲ್ಲಿ ಏನಾದ್ರೂ ಹೊಸತನ ಒಂದು ಉತ್ತಮವಾದ ಬೆಳವಣಿಗೆ ಆಗಿ ಜನರಿಗೆ ಅದು ಒಳಿತಾಗುವಂತಿದ್ರೆ ಅದನ್ನ ನಾನು ಕ್ರಾಂತಿ ಅನ್ಬಹುದು. ಇದು ಯಾವುದಕ್ಕೋ ಯಾರೋ ಬದಲಾವಣೆ, ಒಬ್ಬ ವ್ಯಕ್ತಿ ಬದಲಾವಣೆ ಆಗ್ತಾರೆ ಅಂತಂದ್ರೆ ಇದೇನು ಕ್ರಾಂತಿ ಅಲ್ಲ. ಅಥವಾ ಒಂದು ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರವೇ ಬಂದ್ಬಿಡ್ತದೆ ಅಂದಾಗ ಒಂದು ರೀತಿಯ ಕ್ರಾಂತಿ, ಅದನ್ನು ಒಪ್ಪಬಹುದು. ಯಾರೋ ಒಬ್ಬರನ್ನ ಇಳಿಸ್ತಾರೆ, ಒಬ್ಬರನ್ನ ಹತ್ತಿಸ್ತಾರೆ ಅಂತಂದ್ರೆ ಅದನ್ನ ಕ್ರಾಂತಿ ಅನ್ನಕ್ ಬರೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಏನಿದು, ಇದೊಂದು ರೀತಿಯ ಭ್ರಾಂತಿ. ಕಾಂಗ್ರೆಸ್ ಸರ್ಕಾರ ಬಂದ ದಿವಸದಿಂದ ನೋಡಿ ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ.
ಬರೀ ಗ್ಯಾರಂಟಿಯ ಹೆಸರಿನಲ್ಲಿ ಕಾಲಹರಣ ನಡೀತಾ ಇದೆ. ಜನರಿಗೆ ಅದು ಕೂಡ ಸರಿಯಾಗಿ ಸೇರ್ತಾ ಇಲ್ಲ. ದಲಿತರನ್ನಂತೂ ಈ ಗ್ಯಾರಂಟಿಗಳಿಂದ ದೂರ ಇಡಲಾಗಿದೆ. ದಲಿತರಿಗೆ ಗ್ಯಾರಂಟಿ ಏನೂ ಕೊಟ್ಟಿಲ್ಲ, ಪ್ರಶ್ನೆ ಮಾಡಲಾಗಿ ಯಾಕೆ ಕೊಟ್ಟಿಲ್ಲ ಅಂತ ಅವ್ರೇನ್ ಮಾಡ್ತಿದ್ದಾರೆ, ದಲಿತರಿಗೆ ಮೀಸಲಿಟ್ಟ ಹಣದಿಂದ ತೆಗೆದು ಗ್ಯಾರಂಟಿ ಅಂತ ಹೇಳಿ ಕೊಡ್ತಿದ್ದಾರೆ. ಇದು ದಲಿತರಿಗೆ, ದಲಿತ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿಗಳಿಗೆ ಇವರು ಮಾಡಿರ್ತಕ್ಕಂಥ ಅನ್ಯಾಯ. ಈ ಅನ್ಯಾಯವನ್ನ ಯಾವುದೇ ದಲಿತ ಸಂಘಟನೆಗಳು ವಿರೋಧಿಸ್ತಿಲ್ಲ. ಯಾಕೆ? ಇವರೆಲ್ಲ ಯಾರಿಗಾದ್ರೂ ಮಾರಾಟ ಆಗಿದಾರ ಇಂತಕ್ಕಂಥ ಪ್ರಶ್ನೆಗಳು ಬರ್ತವೆ. ಆದ್ರಿಂದ ಇದನ್ನ ಯಾವುದನ್ನು ನಾನು ಕ್ರಾಂತಿ ಅಂತ ಒಪ್ಪೋದಿಲ್ಲ. ಕ್ರಾಂತಿಯನ್ನು ಬೆಳವಣಿಗೆ ಆಗ್ಬೇಕಾದ್ರೆ ನೋಡಿ, ಕ್ಯಾಬಿನೆಟ್ ರೀಶಫಲ್ ಒಂದು ವರ್ಷದಿಂದ ಹೇಳ್ತಾರೆ. ರೀಶಫಲ್ ಅಂದ್ರೆ ಏನು? ಕೆಲವರನ್ನ ತೆಗಿತೀರಿ, ಕೆಲವರನ್ನ ಸೇರಿಸ್ತೀರಿ, ಇಷ್ಟೇ ತಾನೆ. ಗುಜರಾತ್ ನಲ್ಲಿ ನೋಡಿ, ಬೆಳಗ್ಗೆ 9 ಗಂಟೆಗೆ ಎಲ್ಲ ರಿಸೈನ್ ಮಾಡಿದ್ರು, ಮರುದಿನ 9-10 ಗಂಟೆಗೆ ಹೊಸ ಕ್ಯಾಬಿನೆಟ್ ಆಗೋಯ್ತು. ಅದನ್ನ ಹಬ್ಬ ಮಾಡಬಾರ್ದು, ಅದು ಕ್ರಾಂತಿ ಆಗಬಾರ್ದು, ಅದನ್ನ ಕ್ರಾಂತಿ ಅಂತ ನೀವು ತಗೊಳ್ಬಾರ್ದು. ಅಂದ್ಮೇಲೆ ನೀವು 1 ವರ್ಷದಿಂದ ಹೇಳ್ತೀರಿ ಏನಾಗಿದೆ ರೋಗ, ಈ ರೋಗಕ್ಕೆ ಔಷಧಿಯನ್ನ ನೀವೇ ಕಂಡಿಡ್ಕೊಳ್ಳಿ. ಮಾಡಬೇಕಾಗಿರೋದೇನು, ಯಾರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಜನರ ಜೊತೆಯಲ್ಲಿ ಬೆರೀತಿದ್ದಾರೆ. ಬರೀ ವಾಯಿ ಮಾತಿನ ಹೇಳಿಕೆಗಳ ಮಂತ್ರಿಗಳಾಗಿದ್ದಾರೆ ಹೊರತು ಅನೇಕರು ಕೆಲಸದ ರೂಪದಲ್ಲಿ ಏನೂ ಮಾಡ್ತಿಲ್ಲ. ಆದ್ರೆ ಈ ಸರ್ಕಾರವೇ ಆ ಪರಿಸ್ಥಿತಿಯಲ್ಲಿರೋದ್ರಿಂದ ಅವರಿಗೆ ಒಂದು ರೀತಿಯ ಉತ್ತಮವಾದ ಮಾರ್ಕೆಟ್ ಸಿಕ್ಕಿಬಿಟ್ಟಿದೆ. ಇದರಿಂದ ಏನು ಬೆಳವಣಿಗೆ ಆಗೋದಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕ್ರಾಂತಿ ಆದ್ರೆ ನಾನು ಅದನ್ನ ಒಪ್ತೇನೆ. ಇಲ್ಲಿ ಅಂತ ಕ್ರಾಂತಿ ಏನು ಇಲ್ಲ, ಎಲ್ಲ ಭ್ರಾಂತಿ. ಸರ್, ನೀವು ಹೇಳಿದ್ರಿ ಪಕ್ಷದಲ್ಲಿ ಬದಲಾವಣೆ ಆದ್ರೆ ಯಾವುದೇ ಕ್ರಾಂತಿ ಅಲ್ಲ, ಆದ್ರೆ ಪಕ್ಷವೇ ಬದಲಾವಣೆ ಆದ್ರೆ ಕ್ರಾಂತಿ ಅಂತ. ಮಹಾರಾಷ್ಟ್ರದಲ್ಲಿ ಆದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಆಗುವಂತಹ ಸಾಧ್ಯತೆ ಇದೆಯಾ ಸರ್? ಇಲ್ಲ, ನನಗೇನು ಹಾಗನ್ಸೋದಿಲ್ಲ. ಯಾಕೆಂತಂದ್ರೆ ಕೊಡುವವರು ಇರುವಾಗ ತೆಗೆದುಕೊಳ್ಳೋರು ಇರ್ಬೇಕು. ಕೊಡೋರು ರೆಡಿ ಇದ್ರು ತೆಗೆದುಕೊಳ್ಳೋರು ಯಾರು ರೆಡಿ ಇಲ್ಲ ಅಂತಂದ್ರೆ ಅದು ಮೀನಿಂಗ್ಲೆಸ್, ಅರ್ಥವೇ ಇಲ್ಲ. ಹಾಗೆ ನನಗಿಲ್ಲಿ ಅನ್ಸಕ್ಕಂಥದ್ದು, ಕೆಲವರು ಹೇಳ್ತಾರೆ, ನೀವು ಯಾಕೆ ಪ್ರಶ್ನೆ ಕೇಳಿದ್ರಿ ಅಂತ ನನ್ಗೆ ಅರ್ಥ ಆಯ್ತು. ಬಹುಶಃ ಏನಾದ್ರೂ ಅಂತ ವ್ಯತ್ಯಾಸಗಳೇನಾದ್ರೂ ಆ ಪಕ್ಷದಲ್ಲಿ ಆಗಿ ಹಿಂದೆಲ್ಲ ಆಗಿರೋ ರೀತಿ ಬಿಜೆಪಿ ಏನಾದ್ರೂ ಕೆಲವರನ್ನೆಲ್ಲ ಸೆಳ್ಕೊಂಡ್ಬಿಟ್ಟು ನೀವೇನಾದ್ರೂ ಮಾಡ್ತೀರಾ ಅಂತ ನಿಮ್ಮ ಅರ್ಥ. ಕರೆಕ್ಟ್ ಸರ್. ಆದ್ರೆ ಆ ರೀತಿ ಏನು ಆಗಲ್ಲ. ಯಾಕೆಂದ್ರೆ ಬಿಜೆಪಿ ಯಾರನ್ನೂ ತೆಗೆದುಕೊಂಡು ಒಂದು ಪ್ರಯತ್ನ ಮಾಡ್ಲಿಕ್ಕೆ ತಯಾರಿ ಇಲ್ಲ. ಕಾಂಗ್ರೆಸ್ನವರು ಬಿಜೆಪಿಗೆ ಬಂದ್ರೆ ನೀವು ಅಲೋ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ ನೇರವಾಗಿ ಹೇಳ್ತಾ ಇದ್ರು. ಅವರ ಸಹವಾಸವೇ ಯಾರಿಗೂ ನಮಗೆ ಬೇಕಾಗಿಲ್ಲ. ಈಗ ಮಾಡಿ ಎಲ್ಲ ನೋಡಿ ಆಗಿದೆ. ಹಿಂದೆ ನಡೆದಿತ್ತು, 18 ಜನರು ಬಂದ್ರು, ಪ್ರಜಾಪ್ರಭುತ್ವಾತ್ಮಕ ವ್ಯವಸ್ಥೆಯೇ ನಡೆಯಿತು. ಅವರೆಲ್ಲ ರಿಸೈನ್ ಮಾಡಿದ್ರು, ಮತ್ತೆ ಚುನಾವಣೆಯಲ್ಲಿ ಜನರಿಂದನೇ ಆಯ್ಕೆ ಆಗಿ ಬಂದ್ರು. ಆದ್ರೂ ನಡೆದಿದ್ದೇನು, ಹೇಳಿದ್ದೇನು, ಏನೋ ಆಪರೇಷನ್ ಕಮಲ. ಆಪರೇಷನ್ ಅಲ್ಲ ಅದು, ಯಾರೋ ಒಪ್ಪಿ ಅವರೇ ಬೇಸರದಿಂದ ಬಂದು, ಆಮೇಲೆ ಕೆಲವರೆಲ್ಲ ಹಾಗೆ ಬೇಸರದಿಂದ ಬಂದವರು ಮತ್ತೆ ಹೋಗಿದ್ದಾರೆ. ಇದನ್ನ ಏನಂತಾರೆ, ಅಧಿಕಾರ ದಾಹ ಅಂತ. ಅದಕ್ಕೆ ನಾವು ಇಂಥದ್ಯಾವುದು ಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಜನಮನ್ನಣೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಅರ್ಧ ಟರ್ಮೇ ಆಗಿರೋದು, 2.5 ವರ್ಷ, ಇನ್ನೂ 2.5 ವರ್ಷ ಇದೆ ಬಾಕಿ ಇದ್ರೂ ಕೂಡ ಇವತ್ತೇ ಜನರು ಯಾವ ರೀತಿ ಅದನ್ನ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಸಹವಾಸ ಸಾಕು, ಇನ್ನು ನಿಮ್ಮಂತವ್ರಿಗೆ ನಾವು ಮತನೇ ಹಾಕೋದಿಲ್ಲ ಅಂತೇಳಿ. ಇವತ್ತು ಚುನಾವಣೆಗೆ ಹೋದ್ರು ಕೂಡ ಅವರು 40ರಿಂದ 50 ಸೀಟನ್ನು ಗಳಿಸೋದು ಕೂಡ ಅವರಿಗೆ ಕಷ್ಟ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಈ ತರ ಒಂದು ವ್ಯರ್ಥ ಪ್ರಯತ್ನ ನಾವು ಮಾಡಬಾರ್ದು, ಮಾಡೋದು ಇಲ್ಲ. ಸರ್, ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಸಿಎಂ ಬದಲಾವಣೆ ಆಗ್ತಾರೆ ಅಂತ? ಇದು ಹೇಗಿದೆ ಅಂತಂದ್ರೆ, ಅವರು ಬದಲಾವಣೆ ಆಗಿ ಬರೋ ವ್ಯಕ್ತಿ ಅವ್ರಿಗಿಂತ ಉತ್ತಮ ಮಾಡ್ತಾರೆ ಅನ್ನೋದು ಯಾರನ್ನ ಕಾಂಗ್ರೆಸ್ ಅಲ್ಲಿ ಕಾಣ್ತಾರ? ಇವರು ನಮ್ಗೆ ಹೆಂಗಿದೆ ಅಂತಂದ್ರೆ ಒಂದು ಗಾದೆ ಹೇಳ್ತಾರೆ ಹಳ್ಳಿ ಕಡೆ, ಓದಿಯಾ ಪಿಸಾಚಿ ಅಂದ್ರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ. ಹಂಗೆ ಈ ಸರ್ಕಾರ ಅಥವಾ ಈ ಪಕ್ಷದ ಸರ್ಕಾರ ಇವತ್ತು ಜನ ಮನದಿಂದ ಹೊರಟು ಹೋಗಿದೆ. ಆದ್ರಿಂದಾಗಿ ಇವರು ಬದಲಾವಣೆ ಆದ್ರೂ ಅಥವಾ ಬೇರೆಯವರು ಬಂದ್ರು ವ್ಯತ್ಯಾಸ ಏನೂ ಆಗೋದಿಲ್ಲ, ಇನ್ನೂ ವರ್ಷದಾಗತ್ತೆ. ಜೊತೆಗೆ ಹೇಳ್ತಾನೆ, ಸಿದ್ದರಾಮಯ್ಯನ ಅವರನ್ನ ಮುಟ್ಟತಕ್ಕಂತ ಶಕ್ತಿ ಕಾಂಗ್ರೆಸ್ಗೆ ಇದ್ದಂಗಿಲ್ಲ. ಯಾಕೆಂದ್ರೆ ದೇರ್ ಇಸ್ ನೋ ಹೈಕಮಾಂಡ್ ಅಟ್ ಆಲ್ ಇನ್ ಡೆಲ್ಲಿ. ಈಗ ಹೈಕಮಾಂಡ್ ಕಾಂಗ್ರೆಸ್ಗೆ ಯಾರು ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನೇ ಅಂತ ಹೇಳ್ಬೋದು. ಈಗ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸಿದ್ದರಾಮಯ್ಯನನ್ನ ಮುಟ್ಟೋ ಪರಿಸ್ಥಿತಿಯಲ್ಲಿಲ್ಲ. ಒಂದು ಸಮಯ ರಾಹುಲ್ ಗಾಂಧಿ ಬಂದು ಸಿದ್ದರಾಮಯ್ಯನ ಪಾದಗಳಿಗೆ ಎರಗಿ ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡಿ ಬೇರೆವರ್ಗು ಅಂತ ಏನಾದ್ರೂ ಕೇಳ್ಬೋದೇ ಹೊರತು ನೀವು ಇಳಿದು ಬಿಡಿ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಇಳಿದು ಬಿಡುವ ಅನ್ನೋದಿದ್ರೆ ಇವತ್ತು ನಾಳೆ ಕಾಂಗ್ರೆಸ್ 4 ತುಂಡಾಗೋದು. ಇಂಥ ಪರಿಸ್ಥಿತಿ ಇರೋದ್ರಿಂದ ಸಿದ್ದರಾಮಯ್ಯನವರು ಇಳಿತಾರೆ ಅಂತ ನನಗನ್ಸಲ್ಲ, ಮುಟ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ. ರಾಜ್ಯದಲ್ಲಿ ಗ್ಯಾರಂಟಿಗಳಿದ್ದಾನೆ ಸರ್ಕಾರ ಆಡಳಿತಕ್ಕೆ ಬಂತು. ಸೊ ಈ ಗ್ಯಾರಂಟಿಗಳು ರಾಜ್ಯದ ಎಲ್ಲಾ ಜನರಿಗೂ ಕೂಡ ತಲುಪ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್?
ನಾನು ಒಂದು ಮಾತು ಹೇಳ್ತೇನೆ, ಈ ಗ್ಯಾರಂಟಿಗಳು ಅನ್ನೋದಿದೆಯಲ್ಲ, ಈ ಮೂಗಿನ ಮೇಲೆ ತುಪ್ಪ ಸವರೋದು ಅಂತಾರಲ್ಲ ಅಷ್ಟೇ ಇದು. ಇದರಿಂದ ಯಾರು ಬಹಳ ಅನುಕೂಲ ಆಗೋಯ್ತು ಎಲ್ರಿಗೂ ಅನ್ನೋಂಥದ್ದನ್ನ ಏನಾಗೋದಿಲ್ಲ. ನಿಮಗೆ ಒಂದು ತಾತ್ಕಾಲಿಕವಾದ ಒಂದು ಪರಿಹಾರ. ಇವತ್ತು ಊಟ ಇರ್ಲಿಲ್ಲ, ನಿಮ್ಗೆ ರೇಷನ್ ಇರ್ಲಿಲ್ಲ, ಅಟ್ಲೀಸ್ಟ್ ಆ ಊಟದ ಆ ಸಂದರ್ಭಕ್ಕೆ ಕೊಟ್ವಿ ಅಂತ. ಮನುಷ್ಯನಿಗೆ ಮೀನು ತಿನ್ನೋದನ್ನ ಒಂದು ದಿನ ಮೀನು ತಿನ್ನುವಂತ ಕೊಡೋದಲ್ಲ, ಮೀನು ಹಿಡಿಯೋದು ಹೇಳ್ಕೊಟ್ರೆ ಅವ್ನು ಯಾವಾಗ್ಲೂ ಮೀನು ಹಿಡ್ಕೊಂಡು ತಿಂತಾನೆ ಅಂತ. ಆ ವ್ಯವಸ್ಥೆ ಆಗ್ಬೇಕೆ ಹೊರತು ಒಂದು ದಿನದ ಕಥೆಯನ್ನ ಈ ಸರ್ಕಾರಗಳು ಮಾಡಬಾರ್ದು. ಇದಕ್ಕೇನಾಗಿದೆ, ಗ್ಯಾರಂಟಿಗಳಿಗೆ ಒಂದು ರೀತಿಯ ಗ್ಯಾರಂಟಿ ಇಲ್ಲ. ಯಾವ ರೀತಿ ಅಂದ್ರೆ, ಈ 2,000 ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂತ ಗೃಹಲಕ್ಷ್ಮಿ ಅದು ತಿಂಗಳ ತಲುಪ್ತಾ ಗ್ಯಾರಂಟಿನೇ ಇಲ್ಲ. 3 ತಿಂಗಳಿಗೆ ಯಾವತ್ತೋ ಒಂದ್ ದಿನ ಕೊಟ್ರು, ಇನ್ನು 3 ತಿಂಗಳು ಕೊಡ್ಲೇ ಇಲ್ಲ. ಮಧ್ಯದಲ್ಲಿ ಯಾವ ತಿಂಗಳಲ್ಲೂ ಬರ್ಲಿಲ್ಲ, ಅಕೌಂಟಬಿಲಿಟಿನೇ ಇಲ್ಲ. ಈ ತಿಂಗಳಲ್ಲಿ ಹೋಗಿದೆ, ಈ ತಿಂಗಳಲ್ಲಿ ಹೋಗಿಲ್ಲ, ಯಾರು ಹೇಳೋರೇ ಇಲ್ಲ. ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ, 3 ತಿಂಗಳಾದ್ಮೇಲೆ ಒಂದ್ಸಾರಿ ಬಂತಲ್ಲ, ಇವತ್ತು ಬಂದಿದೆ, ಇನ್ನು ಪರ್ಮನೆಂಟ್ ಆಗಿ ಬರ್ತದೆ ಅಂತ. ಇನ್ನು 3 ತಿಂಗಳು ಬಂದಿರಲ್ಲ, ಆವತ್ತು 1 ತಿಂಗಳದ್ದು ಕೊಟ್ರೆ ಅಲ್ಲಿಗೆ 6 ತಿಂಗಳದ್ದು ಬಂದಂಗೆ, ಮಧ್ಯದಲ್ಲಿ ತಿಂಗಳದ್ದು ಬರಲೇ ಇಲ್ಲ. ಈಗ ರೇಷನ್ದು ಅಷ್ಟೇ. ರೇಷನ್ ಕೊಡ್ತಿದ್ರು, 5 kg ಅಕ್ಕಿ ಮೋದಿ ಅವರು ಕೊಡ್ತಿದ್ರು. ನಾವು 10 kg ಅಕ್ಕಿ ಪುಕ್ಕಟೆ ಕೊಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಕೊಟ್ರ? ಇಲ್ಲ. ಅದಕ್ಕೆ 170 ರೂಪಾಯಿ ಒಬ್ಬ ವ್ಯಕ್ತಿಗೆ ಅಂತೇಳಿ ಕೊಡ್ತಿದ್ರು. ಈಗ 5 ಅಥವಾ 6 ಜನ ಇರೋರ್ ಮನೆಗೆ ಎಷ್ಟು ಹೋಗ್ತಿತ್ತು? 6 ಅಂತಂದ್ರೆ 900 ಚಿಲ್ಲರೆ ರೂಪಾಯಿ ಅವ್ರ ಮನೆಗೆ ಸಿಗ್ತಿತ್ತು. ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 4 ಲಕ್ಷ ಕಾರ್ಡ್ಗಳನ್ನ ತೆಗೆದು ಬಿಟ್ಟಿದ್ದಾರೆ. ಈಗ ಇಂದಿರಾ ಕಿಟ್ ಅಲ್ಲಿ ಬರೀ 400 ರೂಪಾಯಿ ಕಿಟ್ ಕೊಡ್ತಿದ್ದಾರೆ. ಇನ್ನು 500 ರೂಪಾಯಿ ಎಲ್ಲೋಯ್ತು, ಅದು ಕಿಕ್ ಬ್ಯಾಕ್ ಆಗುತ್ತೆ. ಅಂದ್ರೆ ಯಾಕೆ ಇವರಿಗೆ ಬರೀ ಅಕ್ಕಿ ಕೊಟ್ರೆ ಸರ್ಕಾರದ ಇವರು ಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಏನು ಸಿಗೋದಿಲ್ಲ. ಅದರಲ್ಲಿ ಮೋದಿಯವರು ಕೊಡೋ ಅಕ್ಕಿಯಲ್ಲಿ ಇವ್ರಿಗೇನು ದುಡ್ಡು ಬರಲ್ಲ, ಅದರಲ್ಲಿ ಇವ್ರು ಕಳ್ಳತನ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅವ್ರನ್ನ ತಂದು ಜನರಿಗೆ ಹಂಚೋದಷ್ಟೇ ಇವ್ರ ಕೆಲಸ. ಇವ್ರದ್ದು ಅದರಲ್ಲಿ ವಹಿವಾಟಿಲ್ಲ. ಬಟ್ ಇವ್ರು ಕೊಡೋದ್ರಲ್ಲಿ ವಹಿವಾಟಿದೆ, ಆದ್ರೆ ಇವ್ರಿಗೇನಾದ್ರೂ ಸಿಗ್ಬೇಕಲ್ಲ. ಆ ಕಾರಣದಿಂದ ಕಿಟ್ ಕೊಡ್ತೀವಿ ಅಂತ ಶುರು ಮಾಡಿದ್ದಾರೆ. ಯಾಕೆ ಅಕ್ಕಿ ಬೇಡ ಅಂತ ಆಯ್ತಾ? ಅಕ್ಕಿ ನಮ್ಗೆ ಯಾರು ನೀವು ಕೊಡೋ ಅಕ್ಕಿ ಹಂಗಾದ್ರೆ ರಿಜೆಕ್ಟ್ ಮಾಡಿದ್ರ ನಿಮ್ಮ ಅಕ್ಕಿನ ಜನ? ಈ ರೀತಿ ಸರ್ಕಾರ ತಪ್ಪುದ ಹೆಜ್ಜೆಗಳನ್ನೇ ಇಟ್ಟು ಹೋಗ್ತಾ ಇದೆ. ಸರ್, ಇವಾಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ಕ್ಯಾಬಿನೆಟ್ ರೀಶಫಲ್, ಈ ಹಾಳು ಮುಳು ಚರ್ಚೆಗಳ ಮಧ್ಯೆ ರೈತರನ್ನ ಸರ್ಕಾರ ಕಡೆಗಣಿಸ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗಿ. ಅತಿವೃಷ್ಟಿ ಆಯ್ತು, ಹಣ ಕೊಡಬೇಕಾಗಿತ್ತು ರೈತರಿಗೆ, ಕೇರೇ ಮಾಡ್ಲಿಲ್ಲ ಸರ್ಕಾರ. ನಾವೇನ್ ಮಾಡಿದ್ವಿ, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲ ಒಂದು ತೀರ್ಮಾನಕ್ಕೆ ಬಂದು, ಮೊದಲು ನಡೀರಿ ಹೋಗಿ ಅವರ ರೆಸ್ಕ್ಯೂಗೆ ಹೋಗ್ಬೇಕು. ಯಾಕೆಂತಂದ್ರೆ ಬರೀ ಭಾಷಣದಲ್ಲಿ ಮಾತ್ರ ರೈತರನ್ನ ನಾವು ಹೊಗಳೋದಲ್ಲ, ಅದರಿಂದ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಸರ್ಕಾರ ಒತ್ತಡ ತರೋಣ. ಬೀದರಿಂದ ನಾವು ಪ್ರಾರಂಭ ಮಾಡಿದ್ವಿ. ನಾವು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಅಶೋಕ್ ಅವರು, ನಾವು ಬೀದಿಗಿಳಿದು ಹೋದ್ಮೇಲೆ ಮುಖ್ಯಮಂತ್ರಿಗಳದ್ದು ಸ್ಟೇಟ್ಮೆಂಟ್ ಬಂತು, ನಾನು ವೈಮಾನಿಕ ಸಮೀಕ್ಷೆ ಮಾಡ್ತೇನೆ ಅಂತ. ವೈಮಾನಿಕ ಸಮೀಕ್ಷೆಯಲ್ಲಿ ನಿಮ್ಗೆ ತಿಳಿದಿದ್ದೇನು? ಜನರ ಮಧ್ಯೆ ಹೋಗಿದ್ದೀರಾ? ಯಾಕೆಂತಂದ್ರೆ ಅವ್ರು ವೈಮಾನಿಕ ಯಾಕೆ ಮಾಡ್ತೀನಿ ಅಂದ್ರೆ, ಹೋಗಕ್ ರಸ್ತೆಗಳು ಸರಿ ಇರ್ಲಿಲ್ಲ, ರಸ್ತೆ ಗುಂಡಿಗಳು ಬಿದ್ದೋಗಿದ್ವಲ್ಲ ಅಲ್ಲ ಇಡೀ ರಾಜ್ಯದಲ್ಲಿ. ಮತ್ತೆ ಈ ಗುಂಡಿಗಳಲ್ಲಿ ನಾನು ಹಿಂಗ ಹೋಗೋದು, ನನ್ ಕಾರ್ ಹೋಗೋದಿಲ್ಲ, ಜನ ಬೈತಾರ ಆಮೇಲೆ ಗುಂಡಿಗಳು ನೋಡಿ ಅಂತ. ಅದಕ್ಕೆ ಇವ್ರು ವೈಮಾನಿಕ ಮಾಡಿದ್ರು, ಘೋಷಣೆನೂ ಮಾಡಿದ್ರು. ನಾವು ಹೋದ್ಮೇಲೆ ಹೊರಗೆ ಬಂದಿದ್ದೀವ್ರು, ಘೋಷಣೆನೂ ಮಾಡಿದ್ರು, ಇದುವರೆಗೂ ತಲುಪ್ತಾ ಇಲ್ಲ. ಅಂದ್ರೆ ಟೋಟಲಿ ಇವರು ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ರೈತರು ಮಾತ್ರ ಅಲ್ಲ, ಯಾರೂ ಕೂಡ ನೆಮ್ಮದಿಯಿಂದ ಇವತ್ತು ಇಲ್ಲ ರಾಜ್ಯದಲ್ಲಿ. ಇಂಥ ಪರಿಸ್ಥಿತಿಗೆ ಉದ್ಭವ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ನಾಯಕರು. ನೋಡಿ, ಅವರು ಅವರವರ ಇಲಾಖೆಗಳ ಬಗ್ಗೆ ಮಾತಾಡಲ್ಲ, ಮಾತೆತ್ತಿದ್ರೆ ಬೇರೆನೆ ಮಾತಾಡ್ತಾರೆ. ಅವರಿಗೆ ಇಲಾಖೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ RSS ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಬೇರೆ ಬೇರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇದೆ. ಮಹಾರಾಷ್ಟ್ರದಲ್ಲಿ ಕಬ್ಬಿನ ಬೆಲೆ ಏನಿದೆ, ಕರ್ನಾಟಕದಲ್ಲಿ ಏನಿದೆ, ಸಹಜವಾಗಿ ರೈತರು ಕೇಳ್ತಾರೆ. ಅವರಿಗೆ ಪರಿಹಾರ ಕೊಡ್ಬೇಕಾಗಿತ್ತು ಸರ್ಕಾರದ ಕೆಲಸ. ಒಂದ್ ಸಮಯ ಅಲ್ಲಿಗೆ ಅಷ್ಟೇ ಕೊಡಕ್ಕಾಗಲ್ಲ, ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಳೋಣ. ಇದನ್ನ ನೇರವಾಗಿ ಅವ್ರಿಗೆ ಹೇಳ್ಬೇಕು. ನೀವು ಅದನ್ನ ಮಾಡಿಲ್ಲ. ಹೋರಾಟ ಪ್ರಾರಂಭ ಆಯ್ತು, ನೀವು ಅವ್ರನ್ನ ಕೇರೆ ಮಾಡ್ಲಿಲ್ಲ. ಬಿಜೆಪಿ ಬೀದಿಗಿಳಿದು ರೈತರ ಪರವಾಗಿ ನಿಂತಿದ್ರಿಂದ ಇದು ದೊಡ್ಡ ಮಟ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಗಮನಿಸಿ ಒಂದು ತಾತ್ಕಾಲಿಕ ಪರಿಹಾರಕ್ಕೆ ನೀವು ಮುಂದಾದ್ರಿ. ಅದನ್ನ ನಾವು ವೆಲ್ಕಮ್ ಮಾಡ್ತೀವಿ. ಕೊನೆ ಪಕ್ಷ ಅದಕ್ಕಾದ್ರೂ ಆಗಿದ್ದೀರಲ್ಲ. ಈಗ ಮಾಡಬೇಕಾದ್ದು ಅವರು ಕೇಳಿದಷ್ಟು ಕೊಟ್ಟಿಲ್ಲ, ತಾತ್ಕಾಲಿಕವಾಗಿ ಕೊಟ್ಟಿದ್ದೀರಿ. RSS ಪಥಸಂಚಲನಕ್ಕೆ ಯಾಕೆ ಅವಕಾಶವನ್ನ ಕೊಡ್ಲಿಲ್ಲ? ಅದರಲ್ಲೂ ಕಲಬುರಗಿ ಭಾಗದಲ್ಲಿ ಸಾಕಷ್ಟು ಗೊಂದಲ ಗಲಾಟೆಗಳು ಆಯ್ತು. ಏನಕ್ಕೆ ಇದೆಲ್ಲ ಸೃಷ್ಟಿ ಆಯ್ತು ಅಂತ ಅನ್ಸುತ್ತೆ? RSS ಅಂದ ತಕ್ಷಣನೇ ಏನೋ ಒಂದು ನನಗೆ ಪ್ರಚಾರ ಸಿಗ್ತದೆ ಅನ್ನೋ ಕಾರಣಕ್ಕೆ ಕೆಲವರು ಇದನ್ನ ವಿರೋಧ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಹೋಗ್ತಿದ್ದಾರೆ. ನಾನು ಅವ್ರ ವಿರೋಧ ಮಾಡೋದನ್ನು ನಾನು ವಿರೋಧ ಮಾಡಲ್ಲ, ಮಾಡಿ ತರ್ಕಬದ್ಧವಾಗಿರ್ಬೇಕು. 100 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಪಥಸಂಚಲನ ಇಡೀ ದೇಶದಲ್ಲಿ ಆ ಸಂಸ್ಥೆ ಮಾಡಿದೆ. ಹೌದು. ಬೆಂಗಳೂರಿನಲ್ಲಿ ಒಂದೇ ದಿನ 100 ಸ್ಥಳಗಳಲ್ಲಿ ಮಾಡಿದ್ರು.
100 ಸ್ಥಳಗಳಲ್ಲಿ ಪಥಸಂಚಲನ ಆದಾಗ ಭವಿಷ್ಯ ನಿಮಗೆ ಬೆಂಕಿ ಬಿದ್ದಿದೆ, ಅದಕ್ಕೆ ನೀವು ಅದನ್ನ ಎತ್ಕೊಂಡಿದ್ದೀರಿ. ಅದರಿಂದ ನಿಮಗೆ ಆಗ್ತಕ್ಕಂಥದ್ದು ಎಲ್ಲಾದ್ರೂ 100 ಕಡೆ ಆಯ್ತು, ಎಲ್ಲಾದ್ರೂ ಒಂದು ಕಡೆ ಏನಾದ್ರೂ ತೊಂದರೆ ಆಯ್ತಾ ಯಾರಿಗಾದ್ರು? ಎಲ್ಲಾದ್ರೂ ಹೊರಗಡೆ ಬಂತ? ಪಥಸಂಚಲನ ಆಯ್ತು ಅಂತ ಬಂತೆ ಹೊರತು ಇನ್ನೇನು ಬಂದಿಲ್ಲ. ಹಾಗಿದ್ರು ಕೂಡ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಪರ್ಮಿಷನ್ ತಗೊಂಡೇ ಮಾಡ್ತಾರ ಅವರು, ಎಲ್ಲಾ ಕಡೆ ಪರ್ಮಿಷನ್ ತಗೊಂಡಿದ್ದಾರೆ. ಆಮೇಲೆ ಎಲ್ಲೂ ಅನಾಹುತಗಳಾಗಿಲ್ಲ. RSS ಇಂದ ನಮಗೆ ಅನ್ಯಾಯ ಆಯ್ತು, ಅನಾಹುತ ಆಯ್ತು ಅಂತೂ ಎಲ್ಲೂ ಒಂದೇ ಒಂದು ಸ್ವರ ಬಂದಿಲ್ಲ. ಆದ್ರೆ ಕಾಂಗ್ರೆಸ್ಗೆ ಆಗಿರ್ತಕ್ಕಂಥ ತಾಪ ಏನು ಅಂದ್ರೆ ಇವರ ವೋಟ್ ಬ್ಯಾಂಕ್ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂತ ಇದು ಬಂದು ಇವ್ರು ಈ ರೀತಿ ಮಾಡೋದು. ಸರ್, ಈ ವಿಷಯದಲ್ಲಿ ಬಿಜೆಪಿ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ಬೇಕಾಗಿತ್ತು, ಸಂಘಟಿತವಾಗಿ ಹೋರಾಟವನ್ನ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ ಇದು ಕೋರ್ಟ್ ತನಕ ಹೋಗ್ತಾ ಇರ್ಲಿಲ್ಲ ಅಂತ ಅನ್ಸಲ್ವಾ ನಿಮ್ಗೆ? ಇದು ಬಿಜೆಪಿಯ ಕಾರ್ಯಕ್ರಮವೇ ಅಲ್ಲ. ಬಿಜೆಪಿ ಇದಕ್ಕಾಗಿ ಹೋರಾಟ ಮಾಡಬೇಕಾಗಿಲ್ಲ. ಇದು RSS ವಿಚಾರ. RSS, ಬಿಜೆಪಿ, ಕಾಂಗ್ರೆಸ್, ಯಾವುದೇ ರಾಜಕೀಯ ಪಕ್ಷಗಳಿದೆಯಲ್ಲ, ಇವೆಲ್ಲಕ್ಕಿಂತ ಒಂದು ದೊಡ್ಡ ಬಲಾಢ್ಯ ಸಂಘಟನೆ ಯಾವ್ದಾದ್ರು ಈ ದೇಶದಲ್ಲಿದ್ರೆ ಅದು RSS. ಬಿಜೆಪಿಗಿಂತ ಸ್ಟ್ರಾಂಗ್ ಯಾವ್ದಾದ್ರು ಇದ್ರೆ ನಾನು ಹೇಳ್ತಿರೋದು ಕಾಂಗ್ರೆಸ್ಗಿಂತಲೂ ಹೆಚ್ಚಿದ್ರೆ RSS. ಯಾಕೆ ಅಂತ ಗೊತ್ತಾ? ಇವತ್ತು ದೇಶ ಒಡೆದು ಹೋಗ್ಬಾರ್ದು, ದೇಶದ ರಕ್ಷಣೆಗೆ ನಾವು ನಿಲ್ಲಬೇಕು ಅಂತೇಳಿ RSS ನಿಂತಿದೆ. ಒಂದು ಸಮಯ RSS ಅನ್ನೋ ಒಂದು ಸಂಘಟನೆ ಈ ದೇಶದಲ್ಲಿ ಇಲ್ಲದೆ ಇದ್ದಿದ್ರೆ ಪಾಕಿಸ್ತಾನ ಭಾರತ ದೇಶ ಅನ್ನೋ ಡಿಫ್ರೆನ್ಸೇ ಕಾಣ್ತಿರ್ಲಿಲ್ಲ. ಇದು ಭಾರತ ಅಂತೂ ಆಗಿರ್ತಿರ್ಲಿಲ್ಲ, ಇದಂತೂ ನಿಜ. ಆದ್ರೆ ಅದೊಂದು ಇರೋದ್ರಿಂದ ಇವತ್ತು ಭಾರತ ದೇಶವಾಗಿ ನಾವಿದ್ದೇವೆ. ಆದ್ರಿಂದ ಕೆಲವರು ವೋಟ್ ಬ್ಯಾಂಕ್ ಪ್ರಿಯರು ಅದನ್ನ ವಿರೋಧಿಸಲಿಕ್ಕೆ ಪ್ರಾರಂಭ ಆಗಿದ್ದಾರೆ ಅಷ್ಟೇ. ಆದ್ರೆ RSS ಇಂದ ಯಾರಿಗೂ ಈ ದೇಶದಲ್ಲಿ ಅನ್ಯಾಯ ಆಗಿಲ್ಲ. RSS ಯಾವಾಗಲೂ ಕೂಡ ದೇಶ ರಕ್ಷಣೆಗೆ, ಭಾರತದ ರಕ್ಷಣೆಗೆ ನಿಲ್ತಕ್ಕಂಥದ್ದು. ಮೊನ್ನೆ ಕೂಡ ಇವ್ರು ಬಂದಿದ್ರು, ಭಾಗವತರು ಬಂದಿದ್ರು. ನಾನೇನು ಹೋಗಿಲ್ಲ, ನಾನು ಕೇಳಿದೆ ಟಿವಿಗಳಲ್ಲೆಲ್ಲ, ಹಿಂದುತ್ವಕ್ಕೆ ನೀವು ಯಾಕೆ ಮುಸ್ಲಿಮರನ್ನ ಸೇರ್ಸೋದಿಲ್ಲ RSS ಅಲ್ಲಿ? ನಾವು ಒಂದೇಳಿ ಕ್ರಿಶ್ಚಿಯನ್ರನ್ನ ಸೇರ್ಸೋದಿಲ್ಲ ಅಂತೆಲ್ಲ ಕೇಳಿದ್ರು. ಅವ್ರು ಒಂದೇ ಮಾತು ಹೇಳಿದ್ರು, ಹಿಂದುತ್ವವನ್ನ ಒಪ್ಪತಕ್ಕಂತ ಯಾರೇ ಬಂದ್ರು ನಾವು ಸೇರಿಸ್ಕೊಳ್ತೀವಿ, ನಾವೇನು ಯಾರನ್ನು ಹೊರಗಾಕಿಲ್ಲ. ಇಲ್ಲಿ ಅಕೌಂಟಬಿಲಿಟಿ ಅನ್ನೋದಿದೆಯಲ್ಲ, ಅದಕ್ಕೂ ಯಾರಿಗೂ ಸದಸ್ಯತ್ವ ಇಲ್ಲ. ನಾನು RSS ಅಂತ ಬರೋನೆಲ್ರಿಗೂ ನಾವು ವೆಲ್ಕಮ್ ಮಾಡ್ತೀವಿ. ಒಂದೇ ಮಾತು, ಎಲ್ಲ ಹಿಂದೂಗಳಿಗೆ ಅವಕಾಶ ಇದೆ. ಕೆಲವರು ಏನಾಗೈತೆ ಅಂತಂದ್ರೆ, ತಮ್ಮ ಅನುಭವ ಇಲ್ಲದೆ ರಾಜಕೀಯ ನಾಯಕರಾಗಿರ್ತಕ್ಕಂಥ ಅವರ ಮಕ್ಕಳು, ಅವರಿಗೆ ಅಪ್ಪಂದಿರ ಬಲ ಅಷ್ಟೇ, ಅವರಿಗೆ ಬೇರೇನೂ ಇಲ್ಲ. ಕಾಂಗ್ರೆಸ್ ಅಲ್ಲಿ ನೋಡಿ, ಎಲ್ಲಾನು ಕೂಡ ಒಂದು ರೀತಿಯ ಕುಟುಂಬ ರಾಜಕಾರಣವೇ, ಎಲ್ಲ ಮೇಲಿಂದ ಹಿಡಿದು ತಳಗಡೆವರೆಗೂ. ಎಷ್ಟು ಕುಟುಂಬಗಳು ಅಂದಮೇಲೆ ನೀವೇನಾನು ಕೇಳ್ಬಹುದು, ನಿಮ್ಮಲ್ಲೂ ಯಾವ್ದು ಕುಟುಂಬದವ್ರು ಇಲ್ವಾ ಅಂತ. ಇರ್ಬೋದು, ಒಂದು 2-3 ಇರ್ಬೋದು ಅಷ್ಟೇ. ಯಾವುದು ಸಾಂದರ್ಭಿಕವಾಗಿ ಮೊದಲು ಏನಾಗ್ತಿತ್ತು, ಬಿಜೆಪಿಗೆ ಕ್ಯಾಂಡಿಡೇಟ್ಗಳಾಗೋರೇ ಸಿಗ್ತಿರ್ಲಿಲ್ಲ, ಕ್ಯಾಂಡಿಡೇಟ್ನೇ ಹುಡುಕ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏನಾಗೋಗಿದೆ, ಅಲ್ಲಿ ಖಾಲಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ತಮ್ಮ ಮನೆಯವ್ರನ್ನೇ ಕೆಲವು ಕಡೆ ನಿಲ್ಸಿರುವಂತ ಉದಾಹರಣೆಗಳಿವೆ. ನಿಲ್ಲಿಸಿದ್ರು, ಈಗ ಗೆದ್ದೂನು ಬಂದ್ಬಿಟ್ಟಿದ್ರು ಅವರು. ಈಗ ಅದು ಒಂದು ಹಂತದವರೆಗೂ ನಡ್ಕೊಂಡು ಹೋಗ್ತದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಕಾಂಗ್ರೆಸ್ ಅಲ್ಲಿ ಹಂಗಲ್ಲ. ನಮ್ಮ ತಾತಂದಾಯ್ತು, ನಮ್ಮ ಮುತ್ತಾತಂದಾಯ್ತು, ತಾತಂದಾಯ್ತು, ಅದಾದ್ಮೇಲೆ ತಂದೆದಾಯ್ತು, ಈಗ ನಂದಾಯ್ತು, ಇನ್ನು ಮುಂದೆ ಬರೋದು ನನ್ನ ಮಕ್ಕಳದೇ ಆಗತ್ತೆ. JDS ಅಲ್ಲೂ ಏನು ಹೊರತಾಗಿಲ್ಲ ಅಲ್ಲ ಸರ್? ಅಲ್ಲಲ್ಲ, ಕಾಂಗ್ರೆಸ್ ಅನ್ನ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. JDS ಇಲ್ಲಿ ಅಂತಂದ್ರೆ ಅದು ಪ್ರಾದೇಶಿಕ ಪಕ್ಷ. ಸೊ ನಮ್ಮ ಪರಿಸ್ಥಿತಿ ಅವ್ರಿಗೂ ಇತ್ತು, ಅಲ್ಲಿನೂ ಆಗಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಕಾಂಗ್ರೆಸ್ ಇಂಥ ರಾಷ್ಟ್ರೀಯ ಪಕ್ಷ. ನಾನು ನೋಡಿ, ಪ್ರಜಾಪ್ರಭುತ್ವ ಅಂದ್ರೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರ ಕೃಪಲಾನಿಗೆ, ಇನ್ನು ಮುಂದೆ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಿ ಅಂತ ಕೃಪಲಾನಿ ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಮಹಾರಾಜನ ವಟ್ಟದಲ್ಲಿ ಮುಂದೆ ರಾಜ ಹುಟ್ಟತಾನೆ ಅನ್ನೋದಿತ್ತಲ್ಲ, ಇವತ್ತಿಗೆ ತೆರೆ ಎಳೆದಿದ್ದೀನಿ. ಇನ್ನು ಮುಂದೆ ರಾಜ ಹುಟ್ಟೋದು ಎಲ್ಲಿ ಗೊತ್ತಾ? ನನ್ನ ವೋಟ್ ಬಾಕ್ಸ್ ಅಲ್ಲಿ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಇನ್ನು ಮುಂದೆ ರಾಜನ ಹೊಟ್ಟೆಯಲ್ಲಿ ರಾಜ ಹುಟ್ಟಲ್ಲ, ಇನ್ನು ಮುಂದೆ ಆಡಳಿತ ಮಾಡ್ಲಿಕ್ಕೆ ಹುಟ್ಟೋರಲ್ಲ, ನನ್ನ ವೋಟ್ ಬಾಕ್ಸ್ ಇಂದ ಹುಟ್ಟತಾರೆ. ಇನ್ನ ಮನೆತನದ ಇನ್ನು ಕುಟುಂಬ ರಾಜಕಾರಣ ಹೋಯ್ತು, ಇನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕಾರಣ ಇವತ್ತಿಂದ ಬರ್ತದೆ ಅಂತ. ಅಲ್ಲಿ ಆಗಿದ್ದೇನು ಇವತ್ತು? ರಾಜರ ಮನೆತನಗಳನ್ನೆಲ್ಲ ಮನೆಗೆ ಕಳಿಸಿದ್ರಿ. ತಿರುಗಿ ಗಾಂಧಿ ಫ್ಯಾಮಿಲಿ ಹೆಸರಿನಲ್ಲೇ ರಾಜ ಮನೆತನ ಆಯ್ತಲ್ಲ, ಅದನ್ನು ಇವತ್ತಿನವರೆಗೂ ತಗೊಂಡ್ಬರ್ತಾ ಇದ್ದೀರಿ. ಆಗಿದ್ದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನಕ್ಕೆ ಏನ್ ಗೌರವ ಇದೆ? ಅವ್ರು ಹೇಳಿದ್ದು ಇವತ್ತು ಸುಳ್ಳು ಮಾಡಿದ್ರಲ್ಲ ನೀವು. ಅದಕ್ಕೂ ದ್ರೋಹ ಬಗ್ದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನಕ್ಕೆ ಮತ್ತು ಅವರ ಹೇಳಿಕೆಗೆ ದ್ರೋಹ ಬಗ್ದಿದ್ಯಾರು?
ಕಾಂಗ್ರೆಸ್. ಸರ್ ಒಂದ್ ಕಾಲದಲ್ಲಿ ಖರ್ಗೆ ಫ್ಯಾಮಿಲಿ ನೀವು ತುಂಬಾ ದೋಸ್ತಿ ಅಲ್ವಾ ಸರ್, ಈಗ ಯಾಕೆ ಅಸಮಾಧಾನ ಸರ್? ನನಗೇನು ದೋಸ್ತಿ ಅಸಮಾಧಾನ ಎರಡೂ ಇಲ್ಲ. ಹೌದಾ? ಏನೂ ಇಲ್ಲ. ಬಟ್ ನನ್ನ ಹತ್ರ ಒಂದು ಗುಣ ಇದೆ. ಯಾವುದೇ ವಿಷಯ ಯಾರೇ ಇದ್ರಲ್ಲಿ ಅದು ತಪ್ಪಾಗಿ ಮಾತಾಡಿದಾಗ ಇದು ಸರಿ ಇಲ್ಲ, ಇದು ತಪ್ಪು ಅಂತ ಹೇಳೋ ಗುಣ ಇದೆ. ಅವ್ರು ಸರಿ ಮಾಡಿದಾಗ ಬಹಳ ಚೆನ್ನಾಗಿ ಮಾಡಿದಿರಿ ಅನ್ನೋ ಹೇಳಿಕೆ ಕೊಡುವಂತದ್ದು ನನ್ಗೆ ರಕ್ತದಲ್ಲೇ ಬಂದಿದೆ. ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥದ್ದನ್ನ ನಾನು ಅಳತೆ ಮಾಡ್ತಕ್ಕಂತ ಒಂದು ಇದನ್ನ ಭಗವಂತ ನನಗೆ ಇಟ್ಬಿಟ್ಟಿದ್ದಾರೆ. ಅದರಿಂದಾಗಿ ಈಗಲೂ ಅವರನ್ನ ಪ್ರೀತಿ ಕಡಿಮೆ ಆಗಿಲ್ಲ ಅವರ ಮೇಲೆ. ಆದ್ರೆ ಅವರು ಕೆಲವು ನಡವಳಿಕೆಗಳನ್ನ ನಾನು ರಾಜಕೀಯದಲ್ಲಿದ್ದಾಗ ಬಹುಶಃ ಅವ್ರ ಜೊತೆಯಲ್ಲಿದ್ದಾಗ ಇದು ತಪ್ಪು ಅಂತ ಅನಿಸ್ತಿತ್ತು, ನಾನು ಹೇಳಕ್ ಆಗ್ತಿರ್ಲಿಲ್ಲ. ಹೇಳಿದ್ರೆ ನಾನು ಅವ್ರ ವಿರೋಧಿ ಆಗ್ತಿದ್ದೆ. ಆದ್ರೆ ಈಗೇನು ಅಂತಂದ್ರೆ ಹೊರಗಡೆ ಇರೋದ್ರಿಂದ, ನಾನು ಬೇರೆ ಪಕ್ಷದಲ್ಲಿ ಇರೋದ್ರಿಂದ ಅದನ್ನ ನೇರವಾಗಿ ಹೇಳ್ಬಲ್ಲೆ. ಯಾಕಂತಂದ್ರೆ ನಾನು ಅವ್ರ ವಿರೋಧಿ ಆಗಲ್ಲ, ಅವರನ್ನ ತಿದ್ದು ಅಂತ ಇದಾಗ್ತೇನೆ. ನಾವು 5 ಎಕರೆ ಜಮೀನನ್ನ ಅವರು ಕುಟುಂಬಕ್ಕೆ ತಗೊಂಡ್ಬಿಟ್ಟಿದ್ರು. ಅದು ತಗೊಳಕ್ ಬರಲ್ಲ. ಯಾಕಂತಂದ್ರೆ ಅವ್ರು MP ಇದ್ದಾರೆ, ಅವರು ಅಳಿಯ MP ಇದ್ದಾರೆ, ಅವ್ರ ಮಗ ಮಂತ್ರಿ ಇದ್ದಾರೆ. ಈ ಕಾರಣದಿಂದ ಒಂದು ಸೈಟ್ ಅನ್ನ ಒಂದು ಸಂಘಕ್ಕೆ ಇದಕ್ಕೆ ತಗೊಂಡಿದ್ರು ಅವರು, ಸಂಸ್ಥೆಗೆ. ಅದು ತಗೊಳ್ಳೋದು ಅಧಿಕಾರದಲ್ಲಿ ಇದ್ದುಕೊಂಡು ತಗೊಳ್ಳೋದಿದೆಯಲ್ಲ, ಅದು ತಪ್ಪಾಗತ್ತೆ. ಅದಕ್ಕೆ ನಾನು ಎಚ್ಚರಿಸಿದೆ, ವಾಪಸ್ ಕೊಟ್ಬಿಟ್ರು. ತಪ್ಪು ಮಾಡಿದ್ದನ್ನ ನಾನು ತಿದ್ದಿದ್ದೇನೆ ಹೊರತು ಅವ್ರಿಗೆ ಅನ್ಯಾಯ ಮಾಡಿಲ್ಲ, ಇಷ್ಟೇ. ಅದರಿಂದ ಯಾರಾದ್ರೂ ಅವರನ್ನ ವಿರೋಧಿ ಅಂತ ತಿಳ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ, ಬಟ್ ನಾನು ವಿರೋಧಿ ಅಲ್ಲ. ಈ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ರೀಸೆಂಟ್ ಆಗಿ ಒಂದು 3-4 ವಿಡಿಯೋಗಳೆಲ್ಲ ಹರಿದಾಡ್ದು. ಒಬ್ಬ ರೇಪಿಸ್ಟ್ಗೆ ಮರ್ಡರ್ ಮಾಡಿ ಒಳಗಡೆ ಇರುವಂತವನ್ಗೆ ಟಿವಿ, ಮೊಬೈಲು ಏನ್ ಬೇಕು ಎಲ್ಲದನ್ನ ಕೊಟ್ಟು, ಒಬ್ಬ ಟೆರರಿಸ್ಟ್ ಕೂಡ ಫೋನ್ಗಳನ್ನ ಕೊಟ್ಟು, ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋದು ಗೊತ್ತಾಗ್ತಿದೆ. ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಯಾರೋ ಒಬ್ಬ ಹೀರೋನ, ದರ್ಶನ್ ಫ್ರೆಂಡ್ ಧನ್ವೀರ್ನ ಕರ್ಕೊಂಡೋಗಿ ಇವರು ಎಂಕ್ವೈರಿ ಮಾಡ್ತಾರೆ ಸರ್. ಯಾಕಂದ್ರೆ ಅವರು ವಿಡಿಯೋಗಳನ್ನ ವೈರಲ್ ಮಾಡಿದ್ರು ಅಂತ. ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೋಬೇಕಾ ಅಥವಾ ಒಪ್ಕೋಬೇಕಾ? ಏನಾಗ್ತಾ ಇದೆ ಅಂತ ನೋಡಿ. ಇಟ್ ಇಸ್ ಎ ಟೋಟಲ್ ಮಿಸ್ಟೇಕ್ ಆಫ್ ದಿ ಗವರ್ಮೆಂಟ್. ನಾನು ಹೇಳ್ತಕ್ಕಂಥದ್ದು, ನೀವು ಎಲ್ಲಾ ಇದರಲ್ಲೂ ಕಂಟ್ರೋಲ್ ಅನ್ನ ಮೀರಿದ್ದೀರಿ. ಇಡೀ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಸ್ ವರ್ಸ್ಟ್. ಆದ್ರೆ ನೀವು ಅದು ಪಬ್ಲಿಕ್, ಅದು ನೀವು ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ವ್ಯತ್ಯಾಸ ಆಗಿರಬಹುದು. ಆದ್ರೆ ಜೈಲುಗಳಲ್ಲಿ ಕಂಟ್ರೋಲ್ ಮಾಡಕ್ಕೆ ನಿಮ್ ಜನನೇ ಇರ್ತಾರೆ, ಡಿಪಾರ್ಟ್ಮೆಂಟ್ ಇದೆ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ನೀವ್ ಏನನ್ನ ಮಾಡ್ತೀರಿ? ಒಂದು. ಎರಡನೇದು, ಅಲ್ಲಿ ಕುಣಿದು ಕುಪ್ಪಳಿಸ್ತಾ ಇರ್ತಕ್ಕಂತ ಚಿತ್ರಗಳು ಹೊರಗಡೆ ಬರ್ತದೆ. ನೀವು ಅಲ್ಲಿ ಪಾರ್ಟಿ ಮಾಡೋದೆಲ್ಲ ಹೊರಗಡೆ ಬರ್ತದೆ, ಡ್ಯಾನ್ಸ್ ಮಾಡೋದೆಲ್ಲ ಹೊರಗಡೆ ಬರ್ತದೆ, ನೀವು ಫೋನ್ಗಳಲ್ಲಿ ಇಟ್ಕೊಂಡಿರೋದು ಬರ್ತದೆ, ನೀವು ಬಿರಿಯಾನಿ ತಿನ್ನೋದು ಬರ್ತದೆ. ಇಷ್ಟೆಲ್ಲ ಹೊರಗಡೆ ಬರ್ಬೇಕಾಗಿದ್ರೆ ಪಬ್ಲಿಕ್ಗೂ ಅಲ್ಲಿಗೂ ಏನ್ ವ್ಯತ್ಯಾಸ ಇದೆ? ಇದು ಕಂಟ್ರೋಲ್ ಮಾಡಬೇಕಾದ್ರೆ ನೀವೇ ಮಾಡಿಲ್ಲ ಅಂದ್ರೆ ಮಾಡೋರು ಯಾರು? ಒಂದು. ಇನ್ನೊಂದು, ಇದು ನಿಮ್ಮಲ್ಲಿ ಆಗಿರತಕ್ಕಂತ ಲೋಪ. ಇದನ್ನ ಸರಿಪಡಿಸಿಕೊಳ್ಳೋದ್ರ ಅದನ್ನ ಬಿಟ್ಟು ಯಾರೋ ಒಬ್ಬ ಆ ಚಿತ್ರಗಳನ್ನ ಹೊರಗಡೆ ಬಿಟ್ಟ ಅಂದ್ರೆ ನೀನ್ ಯಾಕೆ ಬಿಟ್ಟಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಾ? ಅದೇ ಆಗ್ತಾ ಇರೋದು ಸರ್ ಇವಾಗ. ಅಲ್ಲ, ನೀವು ಮಾಡ್ತಾ ಇರೋ ತಪ್ಪುಗಳನ್ನ ಆತ ಹೊರಗಡೆ ಕಳಿಸ್ಬಿಟ್ಟಿದ್ದಾನೆ, ಕಳಿಸಿದ್ದು ತಪ್ಪು ಅಂತ ನೀವು ಮಾಡ್ತಿದ್ದೀರಾ. ಅಂದ್ಮೇಲೆ ಇದು ತಪ್ಪು ಅಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅಪರಾಧ. ಈ ಅಪರಾಧಕ್ಕೆ ಸರ್ಕಾರಕ್ಕೆ ಶಿಕ್ಷೆ ಆಗ್ಬೇಕು. ಯಾಕೆ ಅಂತಂದ್ರೆ ನೀವು ಅವನಿಗೆ ಪ್ರೈಸ್ ಕೊಡ್ಬೇಕಾಗಿತ್ತು, ಬಹುಮಾನ ಕೊಡ್ಬೇಕಾಗಿತ್ತು. ಈ ಒಳಗಡೆ ನಡೀತಕ್ಕಂಥ ತಪ್ಪುಗಳನ್ನೆಲ್ಲ ನೀನು ಎತ್ತಿ ತೋರಿಸಿದ್ದೀಯ ಜನರಿಗೆ. ನಮ್ಮ ಕಣ್ಣು ತಪ್ಪಿಸಿ ಇಲ್ಲಿ ಏನೋ ನಡೀತಿತ್ತು, ಆದ್ರೆ ನಮ್ಮ ಕಣ್ಣು ತೆರೆಸಿದ್ದೀಯಾ ಅಂತೇಳಿ ನೀವು ಆತನಿಗೆ ನೀವು ಬಹುಮಾನ ಕೊಡ್ಬೇಕಾಗಿತ್ತು. ಅಂತವ್ದು ನೀನು ಮಾಡಿರೋದು ತಪ್ಪು ಅಂತೇಳಿ ನೀವು ಆತನನ್ನ ಎನ್ಕ್ವೈರಿ ಮಾಡಿ ಶಿಕ್ಷೆಗೆ ಒಳಪಡಿಸೋ ರೀತಿ ಇದೆಯಲ್ಲ, ಇದು ನಿಮ್ಮ ಅಯೋಗ್ಯತನವನ್ನು ಎತ್ತಿ ತೋರಿಸ್ತದೆ. ಸರ್ಕಾರ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಈ ವಿಚಾರದಲ್ಲಿ. ಅಪರಾಧಿ ಯಾವತ್ತೂ ಅಪರಾಧಿಯೇ, ನಾನು ಅದನ್ನು ಹೇಳೋದಿಲ್ಲ. ಅವನು ಅಪರಾಧಿಯಾಗಿಯೇ ಒಳಗಡೆ ಬಂದಿದ್ರು ಕೂಡ ನಿಮ್ಮಲ್ಲಿ ನಡೆತಕ್ಕಂತ ಉಳುಕುಗಳನ್ನ ಅವನು ಸಮಾಜಕ್ಕೆ ಕೊಟ್ಟಿದ್ದಾನೆ ಹೊರತು ಅವ ತಪ್ಪು ಮಾಡಿದ್ದಾನೆ ಅಂತ ನಾನು ಹೇಳೋದಿಲ್ಲ. ಸರ್, ಇವಾಗ ನಿಮ್ಮದೇ ಪಕ್ಷದ ಬಗ್ಗೆ ಸ್ವಲ್ಪ ಮಾತಾಡೋಣ. ನಿಮ್ಮ ಪಕ್ಷದಲ್ಲಿ ಬಂಡಾಯ ನಾಯಕರನ್ನ ಜೊತೆ ಸೇರಿಸ್ಕೊಂಡು ಯತ್ನಾಳ್ ಅವರು ಸಭೆಗಳನ್ನ ಮಾಡ್ತಿದ್ದಾರೆ. ಪಕ್ಷ ಏನಾದ್ರು ಕಟ್ಟಿದ್ರೆ ಬಿಜೆಪಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಏನ್ ಹೇಳ್ತೀರಿ? ಇಲ್ಲ, ನನಗೇನ್ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಗೊಂದಲ ಪ್ರಾರಂಭದಲ್ಲಿ ಸ್ವಲ್ಪ ಇತ್ತು, ಕಾರಣನೂ ಇರ್ತದೆ. ನಾನು ಏನೂ ಇಲ್ಲ, ಎಲ್ಲ ನಾವು ಹರಿಶ್ಚಂದ್ರರು ಅಂತ ನಾನು ಹೇಳೋದಿಲ್ಲ. ನೋಡಿ, ಗೌರವಾನ್ವಿತ ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರವರು. ಈಗ ಅನಂತ್ ಕುಮಾರ್ ಅವರು ಇದ್ರು, ಈಶ್ವರಪ್ಪನವರು ಇದ್ರು. ಆ ಕಾಲ ಬೇರೆ. ಬಹಳ ಚೆನ್ನಾಗಿ ಅವತ್ತು ಎಲ್ಲ ಸದಾನಂದ ಗೌಡರು ಎಲ್ಲ ಬಹಳ ಶ್ರಮ ಪಟ್ಟು ಈ ಪಕ್ಷವನ್ನ ಕಟ್ಟಿದ್ದಾರೆ. ಇಂಥವರನ್ನೆಲ್ಲ ನಾವು ನೆನ್ಕೊಳ್ಬೇಕು. ಆದ್ರೆ ಏನಾಯ್ತು, ಈಗ ಕಾಲ ಬದಲಾವಣೆ. ಹಿರಿಯರು ಸೈಡಿಗೆ ಸರಿಯತಕ್ಕಂಥದ್ದು
ಕಿರಿಯರು ಮತ್ತೆ ಆ ಸ್ಥಾನಗಳಿಗೆ ಬಂದು ಪಕ್ಷವನ್ನು ಬೆಳೆಸ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಯಲ್ಲಿ ಯಡಿಯೂರಪ್ಪನವರ ಇನ್ಫ್ಲೂಯೆನ್ಸ್ ಬಹಳ ಇತ್ತು. ಅದನ್ನ ಬಳಕೆ ಸರಿ ಮಾಡಬೇಕು ಅನ್ನೋ ಕಾರಣದಿಂದ ಅವರ ಮಗ ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಕೇಂದ್ರದವರು ತೀರ್ಮಾನ ಮಾಡಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ಮಾಡಿದಾಗ ಇನ್ನು ಕೆಲವರು ಸೀನಿಯರ್ಗಳು ಯಾರ್ಯಾರು ಇರ್ತಾರೋ ಸಹಜವಾಗಿ ಏನಪ್ಪ ನಮಗಿಂತ ಕಿರಿಯನಿಗೊಂದು ತಂದು ಬಿಟ್ರಲ್ಲ ಅನ್ನೋ ಒಂದು ಭಾವನೆ ಬರತಕ್ಕಂಥದ್ದು ಸಹಜ. ಅದನ್ನ ಹೈಕಮಾಂಡಿನ ಜೊತೆಯಲ್ಲಿ ಕುಳಿತು ಮಾತುಕತೆ ಮೇಲೆ ಬಗೆಹರಿಸ್ಕೊಳ್ಳೋದು ಆಗ್ಬೇಕಾಗಿತ್ತು. ಅದನ್ನು ಈಗಾಗಲೇ ಹೆಚ್ಚು ಕಡಿಮೆ ಅದಾಗಿದೆ. ನಾನು ಯತ್ನಾಳ್ ಅವರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗುದಿಲ್ಲ, ಯಾಕಂತಂದ್ರೆ ಅವರು ನಮ್ಮ ಜೊತೆಯಲ್ಲೇ ಇದ್ದವರು. ಯಾವುದೋ ಕಾರಣಾಂತರದಿಂದ ಅವರು ವಿಷಯದಲ್ಲಿ ಒಳ್ಳೆಯವರೇ ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕೆಲವು ಸಾರಿ ಯಾವ ಕಾರಣದಿಂದಲೋ ಗೊತ್ತಿಲ್ಲ ಮಿತಿ ಮೀರಿ ಮಾತುಗಳು ಮಾತಾಡಿ ಇವತ್ತು ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಅದರಿಂದಾಗಿ ಅವರು ಈಗ ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋ ಕಾರಣ ನಾನು ಅವರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ನನಗೂ ಕೂಡ ಸರಿಯಾದ್ದಲ್ಲ. ಆದ್ರೆ ಈಗ ಆ ಗುಂಪು ಎಲ್ಲ ಮುಗಿದಿದೆ, ಆ ಗುಂಪುಗಾರಿಕೆ ಏನಿಲ್ಲ. ಈಗ ನಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿ ನಡ್ಕೊಂಡು ಹೋಗ್ತಿದೆ. ವಿಜೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಸಿ ಟಿ ರವಿ ಇರ್ಬೋದು, ನಾವು ಎಲ್ಲ ಸೇರಿದಂತೆ ಈಗ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದಲೇ ನಮ್ಮ ಹೋರಾಟ ಪ್ರಾರಂಭ ಆದಾಗ ವಾಲ್ಮೀಕಿ ನಿಗಮದ್ದು ಉತ್ತರ ಸಿಕ್ತು, ಸರ್ಕಾರ ಮಾಡಿದ ತಪ್ಪುಗಳನ್ನು ತಂದಿವಿ. ಮೂಡ ಕೇಸ್ನಲ್ಲಿ ಸೈಟ್ಗಳನ್ನ ವಾಪಸ್ ಕೊಡ್ಸಿದೀವಿ, ಅದೆಲ್ಲ ಮಾಡಿದ್ವಿ. ಅದಾದ್ಮೇಲೆ ಈ ಖರ್ಗೆ ಸಾಹೇಬ್ರ ಮನೆಯಲ್ಲಿಂದ ತಗೊಂಡಿದ್ದು ಜಮೀನೆಲ್ಲ ವಾಪಸ್ ಕೊಡ್ಸಿದ್ವಿ, ಅದಾಯ್ತು. ಈಗ ನೋಡಿ ಕಬ್ಬು ಬೆಳೆಗಾರರದ್ದು ವಿಷಯ ನಾವು ಕೈಗೆತ್ಕೊಂಡಾಗ ಸರ್ಕಾರ ಒಮ್ಮೆಲೆ ಬಂದು ಅವ್ರಿಗೆ ತೀರ್ಮಾನ ಕೊಡಂಗಾಯ್ತು. ಅದಾದ್ಮೇಲೆ ಇದಕ್ಕೆ ರೈತರ ಹೋರಾಟಕ್ಕೆ ಇದ್ ಮಾಡಿದ್ವಿ. ಅತಿವೃಷ್ಟಿ ಅನಾವೃಷ್ಟಿಯ ಬಗ್ಗೆ ಅದನ್ನು ತೆಗೆದುಕೊಂಡು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು, ಅಂದ್ರೆ ಯಾವುದೇ ಕೆಲಸಕ್ಕೆ ಮೊದಲು ನಾವು ಹೋದ ಮೇಲೆ ಸರ್ಕಾರ ಎರಡನೇದು ಬರ್ತದೆ. ಈ ರೀತಿ ನಮ್ಮ ಹೋರಾಟ ಸಕ್ಸಸ್ಫುಲ್ ಆಗಿ ಆಗ್ತಾ ಇದೆ. ಆ ಕೆಲಸವನ್ನ ನಾವು ಮಾಡ್ತೇವೆ. ಓಕೆ, ಇವಾಗ ರಾಜ್ಯಾಧ್ಯಕ್ಷರನ್ನ ಎಲ್ರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಪಕ್ಷ, ಆದ್ರೆ ಅಧ್ಯಕ್ಷರೇ ಪಕ್ಷ. ಅದು ಮೇಲೆ ನಡ್ಡಾ ಇರಬಹುದು, ಪ್ರೈಮ್ ಮಿನಿಸ್ಟರ್ ನಮ್ಗೆ ಯಾರು ಮೋದಿ ಅವರು, ಆದ್ರೆ ಪಕ್ಷ ಅಲ್ಲ, ಅದು ಸರ್ಕಾರ. ಸರ್ಕಾರದ ನಾಯಕರು ನಮಗೆ ಮೋದಿ ಅವರು. ಪಕ್ಷ ಅಂದ ತಕ್ಷಣನೇ ಅಧ್ಯಕ್ಷರು ಯಾರು? ಅವರೇ ನಮ್ಮ ಪಕ್ಷ. ಪಕ್ಷ ಅಂದ್ರೆ ಅಧ್ಯಕ್ಷರು, ಅಧ್ಯಕ್ಷರು ಅಂದ್ರೆ ಪಕ್ಷ, ಬಿಜೆಪಿ. ಹಾಗೆ ಕರ್ನಾಟಕದಲ್ಲೂ ಕೂಡ ಈಗ ಪಕ್ಷ ಅಂದ್ರೆ ನಾಳೆ ಯಾರೇ ಇರಬಹುದು. ನಾವು ನಿಮ್ಮಂತವ್ರನ್ನ ತಂದು ನಾಳೆ ಕುಳಿಸಿದ್ರು ಪಕ್ಷ ತೀರ್ಮಾನ ನಮಗೆ ಒಪ್ಪಲೇಬೇಕು, ಒಪ್ತೀವಿ. ಆದ್ರೆ ಸಣ್ಣ ಪುಟ್ಟ ಮನಸ್ತಾಪಗಳು ಅವೆಲ್ಲ ಬರ್ತವೆ, ಅಲ್ಲಿಂದ ಮಾಡ್ಕೊಂಡು ಹೋಗ್ತೀವಿ. ಸರ್, ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಆಗ್ಲಿ ಬಿಜೆಪಿ ಆಗ್ಲಿ ಯಾರೇ ಆದ್ರೂ ಕೂಡ ದಲಿತ ಮುಖ್ಯಮಂತ್ರಿಯನ್ನ ಮಾಡಿಲ್ಲ. ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಸರ್? ನೋಡಿ, ನಮ್ಮ ಪಕ್ಷ ಈಗ 40 ವರ್ಷ ಆಗಿದೆ. ಕಾಂಗ್ರೆಸ್ 140 ವರ್ಷದ ಪಕ್ಷ ಅವ್ರು ಹೇಳೋ ಪ್ರಕಾರ. ಅದೇ ನನ್ನ ಪ್ರಕಾರ 140 ಅಲ್ಲ. ನಮ್ಮ ಪಕ್ಷ ಯಾರು ಸಂಸ್ಥಾಪಕರು ನಾವು ಇವತ್ತು ಫೋಟೋ ಹಾಕ್ತೀವಿ, ನಾವು ಫೋಟೋ ಹಾಕ್ತೀವಿ. ಕಾಂಗ್ರೆಸ್ನವರು ಫೋಟೋ ಹಾಕ್ಲಿ, ಹಾಕಲ್ಲ. ಅವರು ಸಂಸ್ಥಾಪಕರು ಬರೀ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಇವೇ ಹಾಕೋದವರು. ಇವರ ಕಟ್ಟಿದ ಪಾರ್ಟಿ ಇವ್ರು ಅಲ್ಲವೇ ಅಲ್ಲ. ಇವರು ಫಲಾನುಭವಿಗಳು ಕಾಂಗ್ರೆಸ್ ನಲ್ಲಿ. ನಿಜವಾಗ್ಲೂ ಪಾರ್ಟಿ ಕಟ್ಟಿದ್ವಿ ಹ್ಯೂಮ್ ಅಂತ, ಅವರು ಬ್ರಿಟಿಷೇ. ಅದರಿಂದ ಅವ್ರು ಹಾಕಲ್ಲ. ಅದು ರಾಜಕೀಯಕ್ಕೆ ಹುಟ್ಟಿದ ಪಕ್ಷ ಅಲ್ಲ. ಅದು ಸ್ವತಂತ್ರಕ್ಕಾಗಿ ಈ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಹುಟ್ಟಿದ ಸಂಘಟನೆ. ಅದು ಸಂಘಟನೆಯಲ್ಲಿ ಇಡೀ ದೇಶ ಪಾಲ್ಗೊಂಡಿತ್ತು. ಅದರಲ್ಲಿ RSS ನವರು ಯಾರು ನಿಮ್ಮ ನಾಯಿ ಕೂಡ, ನಿಮ್ಮ ಮನೆ ನಾಯಿ ಕೂಡ ಭಾಗಿಯಾಗಿಲ್ಲ ಅಂತ ಇರ್ಲಿ ಬಿಡಿ, ಅವ್ರ ಮನೆ ನಾಯಿಗಳೇ ಭಾಗಿಯಾಗಿವೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಕಾಂಗ್ರೆಸ್ ಒಂದೇ ಅಚೀವ್ ಮಾಡಿಲ್ಲ. ಇಡೀ ದೇಶದ ಜನ, ಅದು ಸಂಘಟನೆ ಇರ್ಲಿ ಸಂಘಟನೆ ಇಲ್ಲದೆ ಇರ್ಲಿ, ಪ್ರತಿಯೊಬ್ರು ಭಾಗಿಯಾಗಿದ್ದಾರೆ. ಭಾಗಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದಿರೋದು. ಅದರಲ್ಲಿ RSS ನವರು ಇದ್ದಾರೆ, DSS ನವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದರಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದೇ ತಪ್ಪು. ಮೊದಲನೇದು ಅದು ಭಾರತೀಯ ಸ್ವತಂತ್ರಕ್ಕಾಗಿ ಹೋರಾಟ ನಡೆದಿದೆ. ಅದಾದ ನಂತರ ಗಾಂಧಿಯವರೇ ಹೇಳಿದ್ರು ಇಲ್ಲಿಗೆ ಮುಗೀತು, ಇನ್ನು ಮುಂದೆ ನೀವು ನಿಮ್ಮ ಪಕ್ಷಗಳನ್ನು ನೀವು ಕಟ್ಕೊಳ್ಬಹುದು, ಕಾಂಗ್ರೆಸ್ ಅನ್ನ ಇಲ್ಲಿಗೆ ಬರ್ಖಾಸ್ತು ಮಾಡ್ಬಿಡಿ, ಇದು ರಾಜಕೀಯ ಪಕ್ಷವಾಗಿ ಮುಂದುವರಿಬಾರದು ಅಂತ. ಆದ್ರೆ ಇವ್ರು ಏನ್ ಮಾಡಿದ್ರು? ಕಾಂಗ್ರೆಸ್ ಅನ್ಕೊಂಡು ನಮ್ಮ ಬಾವುಟ ಏನಿದೆಯೋ ಅದೇ ಬಾವುಟನೇ ಇಟ್ಕೊಂಡಿದ್ದಾರೆ. ಅಂದ್ರೆ ಇದು ವೋಟ್ ಚೋರಿ, ನಿಜವಾದ ವೋಟ್ ಚೋರಿ ಇಲ್ಲಾಗಿರೋದು. ಎಲ್ಲಾನು ಕೂಡ ಅದನ್ನೇ ಇಟ್ಕೊಂಡು ದೇಶವನ್ನ ಇವತ್ತಿನವರೆಗೆ ನಾಶ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಕೆಲವರನ್ನ ಓಲೈಕೆ ಮಾಡೋದು, ಕೆಲವರನ್ನ ಕೆಳಗಾಕೋದು, ಕೆಲವರನ್ನ ಮೇಲೆತ್ತೋದು. ಇವರು ಅದಕ್ಕೇನೆ ನಾನು ಹೇಳಿದ್ದು, ಇವರು ವೋಟ್ ಪ್ರಿಯರೇ ಹೊರತು ದೇಶ ಪ್ರಿಯರಲ್ಲ ಇವರು ಅಂತ. ಅದಕ್ಕೆ ಹಿಂಗ್ ಮಾಡ್ಕೊಂಡ್ ಬರ್ತಾ ಇರೋದು. ಅದೆಲ್ಲಾದ್ರೂ ಇರ್ಲಿ. ಆದ್ರೆ ಮುಖ್ಯಮಂತ್ರಿಯ ಬಗ್ಗೆ ನೀವು ಕೇಳಿದ್ರಿ, ಇದು ಕರ್ನಾಟಕದ ಪ್ರಶ್ನೆ. ಈ ಕಾಂಗ್ರೆಸ್ ಹುಟ್ಟಿದಾಗಿಂದ ಕಾಂಗ್ರೆಸ್ ಅನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದು ದಲಿತರನ್ನು. ದಲಿತರು ಯಾವತ್ತೂ ವೋಟ್ ಆಗ್ತಾ ಇದ್ದಿದ್ದು ಕಾಂಗ್ರೆಸ್ಗೆ. ಇತ್ತೀಚೆಗೆ ಅದು
ದಲಿತರಲ್ಲಿ ಅವೇರ್ನೆಸ್ ಬಂದ್ಬಿಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾರು ತಿಳ್ಕೊಳ್ತಾರೋ ಅವರು ಕಾಂಗ್ರೆಸ್ ಜೊತೆಯಲ್ಲಿ ಇರಲ್ಲ. ಯಾರು ಕಾಂಗ್ರೆಸ್ ಇದು ಅಂಬೇಡ್ಕರ್ನವ್ರನ್ನ ಅರ್ಥ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ನಾನು ಅದನ್ನ ಒಪ್ತೀನಿ. ಆದ್ರೆ ಕಾಂಗ್ರೆಸ್ ದಲಿತರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡು ಮುಖ್ಯಮಂತ್ರಿ ಮಾಡ್ತೀನಿ ಅನ್ಕೊಂಡೇ ಬರ್ತಿತ್ತು. ಅದಕ್ಕೆ ಕಾಂಗ್ರೆಸ್ನ ಒಳಗಡೆ ಮುಖ್ಯಮಂತ್ರಿ ಆಗಬೇಕು ದಲಿತರು ಅಂತ ಹೋರಾಟ ನಡೀತಿತ್ತು. ಆ ಹೋರಾಟ ಪ್ರಾರಂಭ ಭವಿಷ್ಯ ಆಗಿದ್ರೆ ಅದು ನನ್ನಿಂದನೇ. ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ಮಾಡಿದ್ದದು. ಖರ್ಗೆ ಅವರು ಆಗ್ಬೇಕು, ಬಸವಲಿಂಗಪ್ಪ ಆಗ್ಬೇಕಾಗಿತ್ತು, ರಂಗನಾಥ್ ಅವ್ರು ಆಗಬೇಕಾಗಿತ್ತು, ಎನ್ ರಾಜ ಅವ್ರು ಆಗ್ಬೇಕಾಗಿತ್ತು. ಯಾರು ಆಗ್ಲಿಲ್ಲ ಆ ಕಾಲದಲ್ಲಿ. ಹೋಗ್ಲಿ, ಪರಮೇಶ್ವರ್ ಇವಾಗ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಇದುವರೆಗೂ ಹೇಳ್ಕೊಂಡೇ ಬರ್ತಿತ್ತು. ಆದ್ರೆ ಕಾಂಗ್ರೆಸ್ ದುಡ್ದು ದಲಿತರನ್ನ ನೀವು ದೂರ ಇಡ್ತೀರಿ. ಜನತಾದಳದಲ್ಲಿ ದುಡ್ಕೊಂಡಿದ್ದು ಕಾಂಗ್ರೆಸ್ ಅನ್ನ ಬೈಕೊಂಡು ಜೀವನ ಮಾಡಿ ಕಾಂಗ್ರೆಸ್ ಬಂದ ತಕ್ಷಣ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ. ಅದು ಎಷ್ಟು ದೇವರಾಜ್ ಅರಸುಗಿಂತ ಹೆಚ್ಚು ದಿನಗಳು ಮಾಡ್ತೀರಿ. ಅಂದ್ರೆ ಎಷ್ಟು ವೀಕ್ನೆಸ್ ಇದೆ ನಿಮ್ದು. ಯುವರ್ ವೀಕರ್ ದನ್ ದಿ ಜನತಾದಳ. ಜನತಾದಳದಿಂದ ಒಬ್ಬ ಬಂದು ಕಾಂಗ್ರೆಸ್ ಅನ್ನ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳ್ತಾರೆ ಅಂತಂದ್ರೆ ಕಾಂಗ್ರೆಸ್ ಇಸ್ ವೀಕರ್ ದನ್ ದಿ ಜನತಾದಳ ಅಂತ ವೀಕ್ ಪಾರ್ಟಿ ಅದು. ಇರ್ಲಿ, ದಲಿತರದ್ದು ಆಗ್ಬೇಕಾಗಿತ್ತು. ದಲಿತರದ್ದು ಇವತ್ತು ಯಾಕಾಗಿಲ್ಲ? ವೋಟ್ ಬ್ಯಾಂಕ್ ಆಗಿದ್ದವ್ರು ನೀವು. ಈಗ ಬಿಜೆಪಿ ಕೇಳ್ತದೆ. ಯಾವಾಗ ಕೇಳ್ಬಿಟ್ರೆ ಏನ್ ಹೇಳ್ತಾರೆ ಗೊತ್ತಾ? ಹಂಗಾರೆ ಬಿಜೆಪಿ ಮಾಡ್ರಿ. ನಾವು ಮಾಡೋದು ಬಿಡೋದು ನಮಗ್ ಬಿಟ್ಟಿದ್ದು ನಾವು ಮಾಡ್ತೀವಿ. ನಮ್ಮಲ್ಲಿ ಹೋರಾಟ ಇಲ್ಲ. ನಿಮ್ಮಲ್ಲಿ ಹೋರಾಟ ಇದೆ. ಹೋರಾಟಕ್ಕೆ ನಿಮ್ಮ ಉತ್ತರ ಏನು? ಒಂದು. ಎರಡನೇದು, ನಮ್ಮದು 40 ವರ್ಷ ಆಗಿದೆ. ಇಲ್ಲಿ ಅಧಿಕಾರಕ್ಕೆ ಬಂದು 2ನೇ ಅವಧಿ ಆಯ್ತು ಅಷ್ಟೇ. 2ನೇ ಅವಧಿ. ನೀವು ಎಷ್ಟೋ ಅವಧಿಗಳಾಯ್ತು. ಉಪಮುಖ್ಯಮಂತ್ರಿ ಮಾಡ್ರಿ ನನ್ನನ್ನ ಅಂತೇಳಿ ಕಣ್ಣೀರ್ ಹಾಕೊಂಡು ಕೇಳ್ಕೊಂಡ್ರು ಡಾಕ್ಟರ್ ಪರಮೇಶ್ವರ್. ಮಾಡ್ಲಿಲ್ಲ. ಕಣ್ಣೀರ್ಗೂ ಬೆಲೆ ಇಲ್ಲ ಅಲ್ಲಿ. ದಲಿತರಿಗೆ ಅನ್ಯಾಯ ಆಗಿದೆ, ನಮಗೆ ಕೊಡಿ ಅಂದ್ರೂ ಕೊಡಲ್ಲ. ಮುಖ್ಯಮಂತ್ರಿ ಇರ್ಲಿ, ಉಪಮುಖ್ಯಮಂತ್ರಿಯೂ ಕೊಡ್ಲಿಲ್ಲ. ಅದೇ ಯಾವ ಕಾಲದಲ್ಲಿ ನನಗೆ ಉಪಮುಖ್ಯಮಂತ್ರಿ ಅಂತ ಕೇಳಿದ್ರು, ಆವಾಗ ಮುಖ್ಯಮಂತ್ರಿ ಆಗಿದ್ದವರು ಅವ್ರು 2 ಸಾರಿ ಉಪಮುಖ್ಯಮಂತ್ರಿ ಆಗವ್ರೆ. ಅವ್ರಿಗಾದ್ರೂ ಅನ್ಸ್ಬೋದಾಗಿತ್ತಲ್ಲ, ನಾನು ಬಂದು ದಲಿತರಾಗೋ ಕಡೆ ನಾನು ಆಗ್ಬಿಟ್ಟಿದ್ದೀನಿ, ನಾನಾದ್ರೂ ಅವ್ರಿಗೆ ಒಂದ್ಸಾರಿ ಉಪಮುಖ್ಯಮಂತ್ರಿ ಕೊಡ್ಲಿಲ್ಲ. ಸಿದ್ದರಾಮಯ್ಯ ಕೊಡ್ಲಿಲ್ಲ, ಯಾಕೆಂದ್ರೆ ಅವ್ರು ದಲಿತ ವಿರೋಧಿ. ನಂತರ ಏನ್ ಮಾಡಿದ್ರು? ಚುನಾವಣೆಗೆ ಹೋದ್ರೆ ಗೆಲ್ಲಲಿಲ್ಲ. ಅನಿವಾರ್ಯವಾಗಿ ನೀವು ತಗೊಂಡೋಗಿ ಕುಮಾರಸ್ವಾಮಿಯ ಪಾದ ಬುಡಕ್ಕೆ ಇಡ್ಬೇಕಾಯ್ತು ನಿಮ್ಮ ಕಾಂಗ್ರೆಸ್ ಅನ್ನ. ಆವಾಗ ಅವ್ರು ಮುಖ್ಯಮಂತ್ರಿ ಆಗಿದ್ರಿಂದ ಒಂದು ಅವಕಾಶ ಬಂತು. ಇವರು ಮುಂಚೂಣಿಯಲ್ಲಿದ್ದರಿಂದ ನೀವು ಉಪಮುಖ್ಯಮಂತ್ರಿ ಮಾಡಿದ್ರಿ. ಏನೋ ಉಪಮುಖ್ಯಮಂತ್ರಿ ಮಾಡಿದ್ದೇ ದೊಡ್ಡದು ಅಂತ ಮಾತಾಡ್ತೀರಿ. ನೋಡ್ರಿ, ನಮ್ಮಲ್ಲಿ ಜಗಳ ಇಲ್ಲ, ಹೋರಾಟ ಇಲ್ಲ, ಏನಿಲ್ಲ. 2ನೇ ಅವಧಿಗೆ ಬಂದ ತಕ್ಷಣ ಉಪಮುಖ್ಯಮಂತ್ರಿ ನಾವು ಮಾಡಿದ್ವಿ ಕಾರಜೋಳ ಅವ್ರನ್ನ. ಹೋರಾಟವೇ ಇಲ್ಲ, ಒತ್ತಡವೂ ಇಲ್ಲ, ನಾವು ಮಾಡಿದೀವಿ. ಅಂದ್ರೆ ಕಮಿಟ್ಮೆಂಟ್ ಈಸ್ ದೇರ್ ವಿತ್ ಬಿಜೆಪಿ ದಲಿತರ ಬಗ್ಗೆ. ಕಾಂಗ್ರೆಸ್ಗೆ ಇಲ್ಲ. ನೋಡಿ, ಈಗಲೂ ನಮಗ್ ಮುಖ್ಯಮಂತ್ರಿ ಕೊಡಿ ಅಂತಾರೆ. ಇಲ್ಲ, ಈಗಲೂ ಆಗಲ್ಲ, ಅವರು ಕೊಡಲ್ಲ. ಇವರು ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದ ದಲಿತ ಮುಖ್ಯಮಂತ್ರಿ ಮಾಡೋ ಅಂತಹ ಪ್ರಸಂಗ ಬಂದ್ರೆ ನೀವು ಮುಂಚೂಣಿಯಲ್ಲಿ ಇರ್ತೀರೇನೋ? ಅಲ್ಲಲ್ಲ, ನನಗೆ ಪ್ರಶ್ನೆ ಅದಿಲ್ಲ. ಓಕೆ, ನಮ್ಮಲ್ಲಿ ಕೇಳ್ದೇನೆ ಸಿಗುತ್ತೆ ಎಲ್ಲ. ಯೋಗ್ಯತೆಯ ಮೇಲೆ ಸಿಗುತ್ತೆ. ನಮಗೆ ಯೋಗ ಬೇಕಾಗಿಲ್ಲ, ಯೋಗ್ಯತೆ ಬೇಕು. ಬಿಜೆಪಿಯಲ್ಲಿ, ಕಾಂಗ್ರೆಸ್ ನಲ್ಲಿ ಗುಲಾಮಗಿರಿಗೆ ಅವಕಾಶ ಇದೆ. ಗುಲಾಮರಿಗೆ ಮಾತ್ರ ಅಲ್ಲಿ ಅವಕಾಶ ಇದೆ. ಇಲ್ಲಿ ಯೋಗ್ಯತೆಗೆ ಮಾತ್ರ ಅವಕಾಶ ಇದೆ. ಆದ್ರಿಂದಲೇ ಇವತ್ತು ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ. ಆದ್ರೆ ನನ್ಗೆ ಅಲ್ಲಿ ಭವಿಷ್ಯ ಇಲ್ಲ ಅಂತ ಗೊತ್ತಾಯ್ತು. ನೀವು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಯಾಕೆ ಸರ್ ಬಂದಿದ್ದು? ನಾನು ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಬಿಟ್ಟೆ ಅದರಿಂದಾಗಿ ಕಾಂಗ್ರೆಸ್ ಬಿಡ್ಬೇಕಾಯ್ತು. ಇಲ್ಲಿ ಭವಿಷ್ಯ ಇಲ್ಲ ನಿಮಗೆ. ಕಾಂಗ್ರೆಸ್ ದಲಿತರ ಪಾಲಿಗೆ ಸುಡುವ ಮನೆ. ಇಲ್ಲಿ ನಿಮಗೆ ಭವಿಷ್ಯ ಇರೋದಿಲ್ಲ ಅಂತ ಅವ್ರು ಹೇಳಿದ್ರು. ನಾವು ಅದನ್ನೆಲ್ಲ ತಿಳ್ಕೊಂಡಿರ್ಲಿಲ್ಲ. ದಿನೇ ನಾವು ತಿಳ್ಕೊಳ್ತಾ ನನಗೂ ಜ್ಞಾನೋದಯ ಆಯ್ತು. ನಾನು ಬಿಟ್ಟೆ. ಈಗ ಅನೇಕರನ್ನ ಬಿಡಿಸ್ತಾ ಇದ್ದೀನಿ. ಎಲ್ಲ ಬಿಟ್ಟು ಬಿಜೆಪಿ ಬಂದು ಸೇರ್ತಾ ಇದ್ದಾರೆ. ನಾನು ಬರೀ ಬಿಟ್ಟಿದ್ದಲ್ಲ, ಬಿಡಿಸೋ ಕೆಲಸನೂ ನಾನು ಮಾಡ್ತಾ ಇದ್ದೀನಿ. ಅದರಿಂದಲೇ ನನ್ನ ಯೋಗ್ಯತೆ ಏನು ಅನ್ನೋದು ಭಾರತೀಯ ಜನತಾ ಪಕ್ಷದ ನಾಯಕತ್ವಕ್ಕೆ ಅರ್ಥ ಆಯ್ತು. ಅದಕ್ಕೆ ನನ್ನನ್ನು ಏನೇನ್ ಕೊಡ್ಬೇಕೋ, ನನ್ನನ್ನು ಎಲ್ಲಿ ಕುಳಿಸ್ಬೇಕೋ ಅದಕ್ಕೆ ಕುಳಿಸ್ತಾ ಇದ್ದಾರೆ. ಅದೇ ಇದು ಕಾಂಗ್ರೆಸ್ ಅಲ್ಲಿ ಇಲ್ಲ. ಅಲ್ಲಿ ಗುಲಾಮಿಗಿರಿಗೆ ಮಾತ್ರ ಅವಕಾಶ. ನಿಮಗೆ ಕೊಟ್ಟಿದ್ದಂತಹ ಭದ್ರತೆನ ಯಾಕೆ ವಾಪಸ್ ತಗೊಂಡ್ರು ಸರ್? ಅದು ಕಾಂಗ್ರೆಸ್ನವರ ನೀತಿ. ಭದ್ರತೆ ಅಲ್ಲ. ಇವತ್ತು ನಾನು ನೋಡಿ ಈ ಮನೆಯಲ್ಲಿದ್ದೇನೆ. ಇದು ಬಾಡಿಗೆ ಮನೆ, ನಾನು ಬಾಡಿಗೆಗಿರೋ ಮನೆ. ಇದು ಬಹುಶಃ ರಾಜಕಾರಣದಲ್ಲಿರ್ತಕ್ಕಂಥ ದೊಡ್ಡ ಎತ್ತರದ ಸ್ಥಾನಗಳಲ್ಲಿ ಇರತಕ್ಕಂಥವ್ರು ಎಲ್ಲರಿಗೂ ಹೋಲಿಸಿದ್ರೆ ಬಹುಶಃ ಬಡವನು ನಾನೇ ಇರಬಹುದು, ಮತ್ತೆ ಇವರು ಬಾಡಿಗೆ ಮನೆಯಲ್ಲಿ ಇರೋನು ನಾನೇ ಇರಬಹುದು. ಆಯ್ತಾ? ನನ್ನ ಭದ್ರತೆ, ಈ ಮನೆಗೆ ಭದ್ರತೆ ಕೊಟ್ಟಿದ್ರು. ಕೊಡುವಾಗ ನೀವೇನಂತ ಕೊಟ್ರಿ? ಈಗ ತಗೊಳ್ಳುವಾಗ ನಿಮ್ಮ ಉತ್ತರ ಏನು? ಎರಡೂ ಇಲ್ಲ. ಏಕಾಏಕಿ ಒಂದ್ ಮಧ್ಯಾಹ್ನ ನನಗೆ ಫೋನ್ ಬಂತು, ನಿಮ್ಮ ಇದನ್ನ ಸರ್ ನಾವೆಲ್ಲ ಹೊರಡ್ತೀವಿ. ಸೆಕ್ಯೂರಿಟಿನವ್ರು ಫೋನ್ ಮಾಡಿದ್ರು, ನಾವೆಲ್ಲ ಹೊರಡ್ತಾ ಇದೀವಿ ಅಂತಂದ್ರು. ಯಾಕೆ? ಈಗ ವಿತ್ಡ್ರಾ ಮಾಡ್ಬಿಟ್ಟಿದ್ದಾರೆ ಅಂತ. ಆಯ್ತು, ಹೋಗ್ರಪ್ಪ. ನನ್ಗೆ ಗೊತ್ತಿರ್ಲಿಲ್ಲ. ಸೆಕ್ಯೂರಿಟಿ ಹೇಳೋ ತನಕ ನಿಮಗೆ ಅವ್ರು ಹೇಳೋವರೆಗೂ ನನ್ಗೆ ಗೊತ್ತಿರ್ಲಿಲ್ಲ, ನನ್ನ ಗಮನಕ್ಕೂ ತಂದಿಲ್ಲ. ಇಂತ ಹೋಗ್ಲಿ ಕಾರಣ ಕೊಡ್ಬೇಕಲ್ಲ ಅವರು. ಇಂಥ ಕಾರಣದಿಂದ ನಾವು ವಾಪಸ್ ತಗೊಳ್ತಾ ಇದೀವಿ ಕೊಡ್ಬೇಕಲ್ಲ. ಇಲ್ಲ, ಅದನ್ನು ಹೇಳಲಿಲ್ಲ.
ಏಕಾಏಕಿ ವಾಪಸ್ ತಗೊಂಡ್ರು. ಆಮೇಲೆ ನನ್ ಪಿ ಎ ಕೇಳಿದೆ ಏನ್ ನೋಡಿ ಚೆಕ್ ಮಾಡು ಅಂತ. ಆಮೇಲೆ ಅಲ್ಲಿ ತೀರ್ಮಾನ ಆಗಿತ್ತು, ಇಂತಿಂತವರ್ದು ಅಂತ. ಯಾರ್ಯಾರ್ದು ತಗೊಂಡ್ರದು? ಈಶ್ವರಪ್ಪ ಅವ್ರದ್ದು, ನಂದು. ಯಾಕಂತಂದ್ರೆ ನಾವು ಬಿಜೆಪಿ ಪರ ಅಂತ ಒಂದು. ಎರಡನೇದು ಹೆಚ್ಚು ಮಾಡಿದ್ದು ಯಾರಿಗೆ? ಪ್ರಿಯಾಂಕಾ ಖರ್ಗೆ ಅವರಿಗೆ ಹೆಚ್ಚು ಮಾಡಿದ್ರು, ಮಹದೇವಪ್ಪಗೆ ಹೆಚ್ಚು ಮಾಡಿದ್ರು. ಯಾಕಂದ್ರೆ ಟೆರರಿಸ್ಟ್ ಅಟ್ಯಾಕ್ ಅವ್ರಿಗೆ ಆಗ್ಬಹುದು. ಬಿಜೆಪಿ ಅವರ ಮೇಲೆ ಟೆರರಿಸ್ಟ್ ಏನು ಪ್ರಾಬ್ಲಮ್ ಇಲ್ಲ, ಓನ್ಲಿ ಕಾಂಗ್ರೆಸ್ ಟಾರ್ಗೆಟ್ ಇರಬೇಕು ಅವ್ರದ್ದು. ಇಂಥ ಕಾನೂನು ಬಾಹಿರ, ಇಂಥ ಸಂವಿಧಾನ ವಿರೋಧಿ ಸರ್ಕಾರ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸೆಕ್ಯೂರಿಟಿ ನನ್ಗೆ ಏನು ಬೇಕಾಗಿಲ್ಲ, ನಾನು ಅದನ್ನ ನಂಬಿ ಬದುಕಿಲ್ಲ. ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ನನ್ನ ಸೆಕ್ಯೂರಿಟಿ. ಅದನ್ನ ನಾನು ಕೇರ್ ಮಾಡ್ತೀನಿ. ಅವ್ರಿಗೆ ಏನ್ ಆಗೋದಿದೆ ಅದು ಬೇರೆ ವಿಷಯ, ನಾನು ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರಿಂದ ಈ ವ್ಯವಸ್ಥೆ ಏನಿದೆ ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವ್ಯವಸ್ಥೆ, ಇದು ಸಂವಿಧಾನ ವಿರೋಧಿ ವ್ಯವಸ್ಥೆ ಇದೆ. ಇದನ್ನ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ. ಅದರಿಂದ ಅವ್ರು ನನಗೆ ಮನೆ ಕೊಡದೇ ಇದ್ರೂ ನಾನು ಬದುಕ್ತೀನಿ, ಸೆಕ್ಯೂರಿಟಿ ಕೊಡದೇ ಇದ್ರೂ ಬದುಕ್ತೀನಿ. ನನ್ನ ಹೋರಾಟ ಯಾವಾಗ್ಲೂ ಇದೇ ರೀತಿ ಗಟ್ಟಿಯಾಗಿ ಇಟ್ಕೊಂಡು. ರಾಜಕೀಯನ ಹೊರತುಪಡಿಸಿ ಮಾತಾಡೋದಾದ್ರೆ ಸರ್, ನೀವು ಯಾಕೆ ರಾಜಕೀಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು? ನೋಡಿ, ರಾಜಕೀಯಕ್ಕೆ ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂತಂದ್ರೆ ನಮಗೆ ರಾಜಕೀಯ ಪ್ರಜ್ಞೆನೇ ಇರ್ಲಿಲ್ಲ, ಜ್ಞಾನವೇ ಇರಲಿಲ್ಲ. ನಾವು ಸಣ್ಣ ಹಳ್ಳಿಯಲ್ಲಿ ಹುಟ್ಟು ಬಂದವ್ರು. ನಾವು ಬಂದಾಗ ನಾವು ಬಸವಲಿಂಗಪ್ಪ, ಬಂಗಾರಪ್ಪ ಇಂಥವ್ರನ್ನೆಲ್ಲ ಆಗ ನೋಡ್ತಿದ್ವಿ. ನೋಡಿದಾಗ ನಮಗನ್ನಿಸ್ತಿತ್ತು ಅವರ ಭಾಷಣ ಕೇಳೋದು. ಅವರು ಸದನದಲ್ಲಿ ಮಾತಾಡ್ತಿದಾರಂದ್ರೆ ಕೂತ್ಕೊಂಡು ಕೇಳ್ತಿದ್ವಿ. ಅವ್ರೆಲ್ಲಾದ್ರೂ ಭಾಷಣ ಮಾಡಕ್ ಬರ್ತಾರಂತಂದ್ರೆ ಓಡಿ ಓಡಿ ಹೋಗ್ತಿದ್ವಿ. ಸೊ ಇಂಥವ್ರನ್ನೆಲ್ಲ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟ ಆ ಧೈರ್ಯ ಇದೆಯಲ್ಲ, ಅದು ನಮ್ಮನ್ನ ಯಾವ ಮಟ್ಟಕ್ಕೆ ತಂತು ಅಂದ್ರೆ, ಸಮಾಜದಲ್ಲಿ ಬದಲಾವಣೆಗಳನ್ನ ಆಗ್ಬೇಕಾದ್ರೆ ಎಲ್ಲರೂ ಕೂಡ ನಾವು ಭಾಗಿಯಾಗಬೇಕು ಅನ್ನೋದು. ಈ ವ್ಯವಸ್ಥೆಯಲ್ಲಿ ನಾವು ಭಾಗಿಯಾಗಿ ನಮ್ಮ ಕೈಯಿಂದ ಆದವರಿಗೆ ಬೇರೆ ಕೂಡ ನಾವು ಸಹಾಯ ಮಾಡಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ವ್ಯಕ್ತಿ ಹುಟ್ಟಿಲ್ಲ ಅಂದಿದೆ. ಇವತ್ತು ತಳ ಸಮುದಾಯಗಳಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಯಾರೇ ಆಗಿರ್ಬೋದು, ಸಮಸ್ಯೆಗಳಿದ್ದು ಅವ್ರು ಹಂಗೆ ಇರ್ತಿದ್ರು. ಆ ವ್ಯವಸ್ಥೆ ಹಂಗೆ ಇದ್ದೋಗ್ತಿತ್ತು. ಅವರ ಹೋರಾಟದ ಫಲವಾಗಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಆ ಶಕ್ತಿ ಇವತ್ತು ನಮ್ಮನ್ನ ಸಮಾಜದಲ್ಲಿ ಕಣ್ತೆರೆಯುವಂತೆ ಮಾಡ್ತಿದ್ರು. ನೋಡಿ, ಅದಕ್ಕೇನೆ ಇವತ್ತು ವಿದ್ಯೆ ಇರಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ಶಿಕ್ಷಣ, ಸಂಘಟನೆ, ಹೋರಾಟ. ನಾವೇನ್ ಮಾಡಿದ್ವಿ? ಶಿಕ್ಷಣ ಏನೋ ಸಿಕ್ತು, ಸಂಘಟಿತರ ಆಗ್ಲೇ ಇಲ್ಲ. ಬರೀ ಕೆಲವರೆಲ್ಲನೂ ಸ್ವಾರ್ಥಕ್ಕಾಗಿ ಹೋರಾಟಕ್ಕೆ ಇಳಿದ್ಬಿಟ್ಟಿದೀವಿ. ಬಾಬಾ ಸಾಹೇಬ್ರು ಹೇಳಿದ್ರು, ಅವರು ಹಿಂದುತ್ವದ ವಿರೋಧಿ ಇರಲಿಲ್ಲ, ಅವರು ಹಿಂದುತ್ವದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳ ವಿರೋಧಿ ಇದ್ರು. ಅದನ್ನು ಸರಿ ಮಾಡಬೇಕು ಅಂತ ಹೋರಾಟ ಮಾಡಿದ್ರು. ಅದಾಗದಿದ್ದಾಗ ಅವರೊಂದು ನೀವು ಹಿಂಗ್ ಮಾಡೋದ್ರಿಂದ ನಾನು ಹಿಂದುವಾಗಿ ಹುಟ್ಟಿದ್ದೆ, ಹಿಂದುವಾಗಿ ಸಾಯಲ್ಲ ಅಂತ ಹೇಳಿದ್ರು. ಆದ್ರೂ ಅವರು ಹಿಂದುತ್ವದ ಮತ್ತೊಂದು ಭಾಗವಾಗಿರ್ತಕ್ಕಂಥ ಬುದ್ಧಿಸಮ್ಗೆ ಸೇರಿದ್ರೆ ಹೊರತು ಅವರನ್ನು ಎಲ್ಲರೂ ಸೆಳೆದ್ರು. ಕ್ರಿಶ್ಚಿಯನ್ರು, ಇಸ್ಲಾಂನವರು ಎಲ್ಲ ಯಾವುದಕ್ಕೂ ಅವರು ಒಪ್ಪಲಿಲ್ಲ. ನನ್ನ ಈ ಮಣ್ಣಿನ ಧರ್ಮ, ಅದು ಧರ್ಮ ಅಂತಂದ್ರೆ ಅಲ್ಲಿ ದೇವರು ಅನ್ನೋದೇ ಇಲ್ಲ, ಅದೊಂದು ನಂಬಿಕೆ, ಅದರಲ್ಲಿ ನಾನು ಇರ್ತೀನಿ ಅಂತ ಹಾಗೆ ತಗೊಂಡ್ರೆ ಹೊರತು. ಅಂದ್ರೆ ಹಿಂದುತ್ವಕ್ಕೆ ಮತ್ತೊಂದು ರೀತಿಯ ಸಹಕಾರವನ್ನೇ ಕೊಟ್ರು ಅವರು. ಆ ರೀತಿ ಕೊಟ್ಕೊಂಡು ಇವತ್ತು ನಾವು ಅದನ್ನೇ ಹೇಳೋದು, ಇಂದು ನಾವೆಲ್ಲ ಒಂದು ಅನ್ನೋ ಕಾರಣಕ್ಕೆ ನಾವೆಲ್ಲರನ್ನೂ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ದಮನಿತರಿದ್ದಾರೆ, ಅವರ ಪರವಾದ ಒಂದು ಕೆಲವು ಕೆಲಸಗಳನ್ನ ಮಾಡ್ಕೊಂಡು. ನೀವು ಸ್ಕೂಲು ಕಾಲೇಜಿಂದ ಹಿಂಗೇನಾ ಸರ್ ಮಾತಾಡೋದು? ಇದು ಮಧ್ಯದಲ್ಲಿ ಬರೋಂತಾವಲ್ಲ ಇವೆಲ್ಲ. ಇವತ್ತು ಆಗಿಂದ ಬಂದಿದ್ದು. ನಾವು ಬಡತನದಲ್ಲಿ ಹುಟ್ಟಿದ್ರು ಕೂಡ ಹೀಗೆ ಬೆಳೀತಾ 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 ಇದನ್ನ ಸಂಘರ್ಷದ ಹಾದಿಯನ್ನ ಇಟ್ಕೊಂಡ್ವಿ ಬಂದು ಇವತ್ತಿನ ದಿವಸ ಜನರ ಮಧ್ಯದಲ್ಲಿ ಬದುಕ್ತಕ್ಕಂತ ಈ ಒಂದು ಇದನ್ನ ಭಾಗ್ಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಬಳಕೆ ಮಾಡಿ ಜನರ ಸಂಕಷ್ಟಗಳಿಗೆ, ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಅಪ್ಪ ಅಮ್ಮ ಕೂಲಿ. ನಂದು ಆಕ್ಚುಲಿ ನಮ್ದು ದೇವನಹಳ್ಳಿ ಹತ್ರ, ಬೀಡಿಗಾನಹಳ್ಳಿ ಅಂತ. ಅಲ್ಲಿಂದ ಹೊಸಕೋಟೆಗೆ ಬಂದ್ವಿ. ಅದಾದ್ಮೇಲೆ ನಾನೊಂದು 11-12 ವರ್ಷ ಇರುವಾಗಲೇ ಬೆಂಗಳೂರಿಗೆ ಬಂದವನು, ಮತ್ತೆ ಊರಿಗೆ ಹೋಗ್ಲಿಲ್ಲ. ಹೆಂಗೋ ಹೀಗೆ ಜನರ, ನಮ್ಮ ಸ್ನೇಹಿತರು, ಅವರು ಇವ್ರ ಜೊತೆಯಲ್ಲಿ ಇಟ್ಕೊಂಡೆ ಹಿಂಗೆ ಬೆಳ್ಕೊಂಡು ಏನೋ ಒಂದು ಗೌರವದಿಂದ ಬೆಳೀತಾ ಇದ್ದೀವಿ ಇಷ್ಟೇ. ಸ್ಕೂಲ್ ಕಾಲೇಜಲ್ಲೆಲ್ಲ ಓದುವಾಗ ಈ ಲೀಡರ್ಶಿಪ್ ಇದನ್ನೆಲ್ಲ ಅಲ್ಲೂ ಕೂಡ ಅದೇ ಭಾವನೆಗಳು ಇದ್ವು ನನಗೆ. ಹಂಗೆ ಬರ್ತಿದ್ದೆ ನಾನು. ಸ್ಕೂಲು ಕಾಲೇಜುಗಳಲ್ಲಿ ಇದ್ದಾಗ್ಲೂ ಕೂಡ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಇದರಲ್ಲ ಬಹಳ ಚೆನ್ನಾಗಿದೆ. ಸರ್, ರಾಜಕೀಯದಲ್ಲಿ ನಿಮ್ಗೆ ಯಾವತ್ತಾದ್ರೂ ಬೇಜಾರಾಗಿದೆ, ಯಾಕಪ್ಪ ಬಂದೆ ರಾಜಕೀಯ, ಬೇಡವಾಗಿತ್ತು ಬಿಡೋದ್ಲಾಗಿ ಅಂತ? ಅಲ್ಲ, ಸಕ್ಸಸ್ ಆಗದೆ ಇದ್ದಾಗ ಸಹಜವಾಗಿ ಅನ್ಸುತ್ತೆ. ಯಾಕಂದ್ರೆ ಆಮೇಲೆ ತಾಳ್ಮೆಯ ಕಟ್ಟೆ ಅನ್ನೋದು ಎಲ್ರಿಗೂ ಇರುತ್ತೆ. 40 ವರ್ಷ ಕಾಂಗ್ರೆಸ್ ಅಲ್ಲಿ ದುಡ್ದಾಗ್ಲೂ ಕೂಡ ಏನು ಆಗ್ಲಿಲ್ಲ, ಅವ್ರು ಕೇರೆ ಮಾಡ್ಲಿಲ್ಲ ಅಂದಾಗ ಸಹಜವಾಗಿ ಯಾಕೆ ಬಂದೆ ನಾನು? 40 ವರ್ಷ ನನ್ನ ಯೌವನವನ್ನ ಕಾಂಗ್ರೆಸ್ ನಲ್ಲಿ ಕಳ್ಕೊಂಡ್ಬಿಟ್ನಲ್ಲ
ಅಂತ ಬೇಸರ ಆಗಿದೆ. ಕಾಂಗ್ರೆಸ್ನಲ್ಲಿ ನಾನೊಬ್ಬನೆಲ್ಲ, ಇಂಥ ಲಕ್ಷಾಂತರ ಜನರಿದ್ದಾರೆ, ಏನೂ ಆಗದೆ ನಾಶವಾಗಿ ಹೋಗಿರುವಂತ ಕುಟುಂಬಗಳಿವೆ ಕಾಂಗ್ರೆಸ್ ಅಲ್ಲಿ. ಅವ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಹೊಟ್ಟೆ ತುಂಬುದೇ ಸಾಕು ಅನ್ನೋರೇ ಕಾಂಗ್ರೆಸ್ ಲೀಡರ್ಗಳು. ಇನ್ನೊಬ್ಬನು ಚೆನ್ನಾಗಿರ್ಬೇಕು ನಂತರ ಅನ್ನೋ ಭಾವನೆ ಕಾಂಗ್ರೆಸ್ ನಲ್ಲಿ ಯಾರಿಗೂ ಇರಲ್ಲ. ನಾನೆಲ್ಲ ನೋಡ್ಬಿಟ್ಟೆ, ಯಾರು ಅನುಕಂಪನೂ ನನಗೆ ತೋರಿಸಿಲ್ಲ. ಅದರಿಂದಾಗಿ ನನಗೂ ತಾಳ್ಮೆ ಕಟ್ಟೆ ಹೊಡೆದು ಹೊರಗಡೆ ಬಂದಿದ್ದು. ಬಂದ ಮೇಲೆ ಈಗ ನಾನು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಅನೇಕ ನನ್ನ ಮಿತ್ರರು ಇದ್ದಾರೆ. ಎಷ್ಟು ಖುಷಿ ಪಡ್ತಾರ ಅಂದ್ರೆ, ಅಯ್ಯೋ ನೀನು ಕಾಂಗ್ರೆಸ್ ಬಿಟ್ಟಿದ್ದೇ ಒಳ್ಳೇದಾಯ್ತು, ನಾವು ತಪ್ಪು ಮಾಡಿ ನೋಡಿ ಇಲ್ಲಿ ಸಿಕ್ಕಾಕೊಂಡು ಹಾಳಾಗೋದ್ವಿ ಅಂತ. ಈಗ ಅನೇಕರು ಇನ್ನೂ ಯುವಕರಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಈಗ ಅವ್ರನ್ನೆಲ್ಲ ಒಳಗಡೆ ಇನ್ನೂ ಅಧಿಕಾರ ಇದೆ ಅಲ್ಲಿ, ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಇರ್ರಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿವಸ ಆಗಲಿ, ಚುನಾವಣೆ ಇನ್ನು 1 ವರ್ಷ ಇದನ್ನ ನೋಡ್ತಾ ಇರಿ, ಎಲ್ಲ ಬಿಜೆಪಿಗೆ ಬರ್ತಾರೆ. ಆ ರೀತಿ ವ್ಯವಸ್ಥೆ ಮಾಡ್ತಾ ಇದ್ವಿ ಅವ್ರನ್ನ. ಯಾಕಂತಂದ್ರೆ ಅವರೆಲ್ಲ ನಮ್ಮ ಜೊತೆಯಲ್ಲಿ ದುಡ್ದಿರೋ ಅಂತವ್ರು, ನನಗಾಗಿರೋ ಅನ್ಯಾಯ ಅವ್ರಿಗೂ ಆಗಿದೆ. ಅಂತವ್ರನ್ನ ರಕ್ಷಣೆ ಮಾಡೋದು ಕೆಲಸ ಕೂಡ ನಂದಿದೆ. ನಿಮ್ದು ಎಷ್ಟು ವರ್ಷದ ರಾಜಕೀಯ ಸರ್? ನೀವು ಫಸ್ಟ್ ಡೇ ರಾಜಕೀಯವನ್ನ ಸ್ಟಾರ್ಟ್ ಮಾಡಿದ್ದಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಮಾಡ್ಕೊಳ್ಳೋದಾದ್ರೆ 1978 ಇರ್ಬೇಕು, 78. ಆವಾಗ ನಾನು ರಾಜಕಾರಣವನ್ನ ಒಂದು ರೀತಿಯಲ್ಲಿ ಹಚ್ಕೊಳ್ಬೇಕು ಅಂತೇಳಿ ಇದ್ ಮಾಡಿದೆ. ಡೇಟ್ ಗೊತ್ತಾಗೋದಿಲ್ಲ. ಆ 78ರಲ್ಲಿ ಆಯ್ತು. 79ರಲ್ಲಿ ಡೆಲ್ಲಿವರೆಗೂ ಹೋಗಿದ್ದೆ. ಅವಾಗ ಇಂದಿರಾ ಗಾಂಧಿನ ಅರೆಸ್ಟ್ ಮಾಡಿದಾಗ, ಆಮೇಲೆ ಇಂದಿರಾ ಗಾಂಧಿ ಮತ್ತೆ ಬಂದು ಇದಾದಾಗ, ಆಮೇಲೆ 80ರಲ್ಲಿ ಈ ಜನತಾ ಪಕ್ಷ ಒಡೆದೋದಾಗ ಚರಣ್ ಸಿಂಗ್ ಅವರು, LK ಅದ್ವಾನಿ ಅವರು, ವಾಜಪೇಯಿ ಅವರು ರಾಮಲೀಲಾ ಮೈದಾನದಲ್ಲಿ ಒಂದು NDA ಮೀಟಿಂಗ್ ಕರೆದು ಭಾಷಣ ಮಾಡ್ತಾರೆ. ಅಲ್ಲಿ ಆವಾಗ ಓದಿ ಅವ್ರ ಹತ್ರ ಹೋಗಿ ಭಾಷಣ ಕೇಳಿ ಬರ್ಬೇಕಂತ ನಾನು ಮತ್ತೆ ಇನ್ನೊಬ್ರು ಇದ್ದಾರೆ, TC ನಾಗರಾಜ್ ಅಂತೇಳಿ ಮಾಗಡಿ ಅವರು. ನಾವಿಬ್ರು ಹೋಗಿದ್ವಿ. ಇಬ್ರೇ ಅವಾಗ GT ಎಕ್ಸ್ಪ್ರೆಸ್ ಅಂತೇಳಿ ಡೈರೆಕ್ಟ್ ಟ್ರೈನ್ ಇರ್ಲಿಲ್ಲ, ಇದಕ್ಕೆ ಹೋಗ್ಬೇಕಾಗಿತ್ತು. ಚೆನ್ನೈಗೆ ಹೋಗಿ ಚೆನ್ನೈಯಿಂದ GT ಎಕ್ಸ್ಪ್ರೆಸ್, ಗ್ರ್ಯಾಂಡ್ ಟ್ರಂಕ್ ಎಕ್ಸ್ಪ್ರೆಸ್ ಅಂತಿತ್ತು. ಅದರಲ್ಲಿ 3 ದಿನ ಹೋಗ್ಬೇಕು. ಇಲ್ಲಿಂದ ಬೆಳ್ಳಗೆ ಹೋದವ್ರು ನಂತರ ಹಿಂಗಾಗಿರೋ ಅಲ್ಲಿ ಹೋಗೋಟೊತ್ತಿಗೆ ಆ ಕಪ್ಪು ಇದು ಹೊಗೆಯಲ್ಲಿ ಹಿಂಗೆಲ್ಲ ಮಾಡಿ ಆ ಟೈಮ್ನಲ್ಲಿ ನಾವು ಎಂಟ್ರಿ ಆದವರು. ಅದಾದ್ಮೇಲೆ ಬಿಜೆಪಿ ಸೇರ್ಬೇಕು ಅಂತಿದ್ದು. ಆದ್ರೆ ಬಿಜೆಪಿ ಅವಾಗ ಹೆಚ್ಚು ಪ್ರವರ್ಧಮಾನಕ್ಕೆ ಬರಲಿಲ್ಲ, ತುಂಬಾ ಇದಾಗಿತ್ತು. ನಮಗೆ ಆ ತಾಳ್ಮೆನೂ ಇರ್ಲಿಲ್ಲ. ಪವರ್ ಇರೋದು ಬೇಕು, ಕಾಂಗ್ರೆಸ್ ಪವರ್ ಇತ್ತು, ಅಲ್ಲಿ ಹೋಗ್ಬಿಟ್ವಿ, ಇದಾಗೋದಿಲ್ಲ ಅಂತ. ಆಮೇಲೆ ಎಲ್ಲ ನೋಡಿದ್ವಿ, ಇದೇ ಬೆಸ್ಟ್ ಅಂತ ಆಮೇಲೆ ವಾಪಸ್. ನಿಮ್ ಫ್ಯಾಮಿಲಿ ಸರ್, ಮೇಡಮ್ ಬಗ್ಗೆ ಮಾತನಾಡೋದಾದ್ರೆ ಮಕ್ಳು ಎಷ್ಟು ಜನ? 3 ಮಕ್ಕಳಿದ್ದಾರೆ. 2 ಆಗ್ಲೇ ಗಂಡು ಮಕ್ಕಳು ಆಗಿದೆ, ಇನ್ನೊಂದು ಮಗು ಇದೆ. ಅವರು ಹೌಸ್ ವೈಫ್ ಅಷ್ಟೇ ಮನೇಲಿ. ಓಕೆ. ಈ ರಾಜಕೀಯ ನಾಯಕರಿಗೆಲ್ಲ ಒಂಚೂರು ಪರ್ಸನಲ್ ಲೈಫ್ಗೆ ಟೈಮ್ ಕೊಡೋದೆಲ್ಲ ಕಷ್ಟ, ತುಂಬಾ ಕಷ್ಟ ಅಂತಾರಪ್ಪ. ಪರ್ಸನಲ್ ಲೈಫ್ ಕೊಡ್ಬಹುದು, ಏನು ಕಷ್ಟ ಇಲ್ಲ. ಕೆಲಸ ಇದ್ದಾಗ ಮನೆಯವರು ಸಹಿಸ್ಕೊಳ್ತಾರೆ, ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ. ಆದ್ರೆ ಸಮಯವನ್ನ ನೀವು ಏನು ನಿಮ್ಮ ಕಾರ್ಯಕ್ರಮಗಳಿಗೆ ವ್ಯರ್ಥ ಮಾಡ್ತಿರೋ ಅಷ್ಟು ಮಾಡಿ ಸೀದಾ ನೀವು ಮನೆಗೆ ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಮೋಜು ಮಸ್ತಿಗೆ ಹೋದ್ರೆ ಅವರು ಕೂಡ ಸಹಿಸ್ಕೊಳ್ಳೋದಿಲ್ಲ. ನನ್ನ ಚಟುವಟಿಕೆ ಹೇಗಿದೆ ಅಂದ್ರೆ, ಬೆಳಗ್ಗೆ 9 ಗಂಟೆಗೆ ನಾನು ರೆಡಿಯಾಗಿ, ಕೆಲಸ ಇರ್ಲಿ ಬಿಡ್ಲಿ ಇದ್ರೆ ಸೀದಾ ಆಫೀಸ್, ಕೆಲಸ ಇದ್ರೆ ಕೆಲಸ, ಇಲ್ಲಾಂದ್ರೆ ಸೀದಾ ನನ್ನ ಬಿಜೆಪಿ ಆಫೀಸ್ 10 ಗಂಟೆಗೆ ಇರ್ತೀನಿ ಅಲ್ಲಿ. ಅದಾದ್ಮೇಲೆ ನನ್ನ ಏನ್ ಕೆಲಸ ಇದೆ ವಿಧಾನಸೌಧ ಅಲ್ಲಿ, ಅದು ಬಿಟ್ರೆ ಸೀದಾ ನಾನು 6-6:30 ಮನೇನೆ. ಈ ಏನಾದ್ರೂ ಮದುವೆಗಳಿದೆ, ಬೇರೆ ಕಾರ್ಯಕ್ರಮಗಳಿದೆ, ಹೋಗ್ತೀನಿ. ಇಲ್ಲ ಅಂತಂದ್ರೆ ಸೀದಾ ಮನೆ ಬರ್ತೀನಿ. ನಮ್ಮ ಮನೆಯಲ್ಲಿ ಲೇಟ್ ಆಗಿ ಬಂದ್ರೆ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕೆಂತಂದ್ರೆ ನಾನು ಮೊದ್ಲೇ ಇರ್ತೀನಿ, ನಮ್ಮ ಮನೆ ಇದೆಲ್ಲ. ಯಾಕಂದ್ರೆ ನನ್ಗೆ ಬೇರೆ ಚಟುವಟಿಕೆಗಳಿಲ್ಲ. ನಾನು ಅಲ್ಲಿ ಹೋಗ್ಬೇಕು, ಕ್ಲಬ್ ಹೋಗ್ಬೇಕು, ನನ್ಗೆ ಯಾರೋ ಪಾರ್ಟಿಗೆ ಕರೆದವ್ರೆ, ಇವ್ಯಾವೂ ಇಲ್ಲ ನನಗೆ. ನೀವ್ ಯಾರು ಎಲ್ಲಿ ನನ್ನ ನೋಡಕ್ ಸಾಧ್ಯನೇ ನೋಡೇ ಇರಲ್ಲ, ಯಾರು ಹೋಗೋದಿಲ್ಲ. ನಾನು ಎಲ್ಲೆಲ್ಲ ಹೋಗಲ್ಲ. ಪಾರ್ಟಿ ಆಫೀಸ್ ಆಯ್ತು, ನನ್ನ ಚಟುವಟಿಕೆ ಆಯ್ತು, ನನ್ನ ಮನೆ ಆಯ್ತು. ನಾನು ಇದನ್ನ ಬಿಟ್ಟೇನು. ಕೆಲವರು ಹೇಳ್ತಾರೆ, ಏನಣ್ಣ ರಾಜಕೀಯ ಶುರುವಾಗೋದೇ ರಾತ್ರಿ 8 ಗಂಟೆ ಮೇಲೆ, ನೀವು ಮನೆ ಅಷ್ಟೊತ್ತಿಗೆ ನೀವು ಮನೆ ಸೇರಿರ್ತಾರೆ. ನನ್ಗೆ ಆ ರಾಜಕೀಯ ಬೇಕಾಗಿಲ್ಲ. ನನಗೆ ಸಂವಿಧಾನಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ನೀತಿ ತತ್ವ ಸಿದ್ಧಾಂತಗಳ ರಾಜಕೀಯವೇ ಬೇಕು ಹೊರತು ರಾತ್ರಿ ರಾಜಕೀಯ ನನಗೆ ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ. ಸರ್, ಇವಾಗ ಸುಮಾರು ವರ್ಷಗಳ ರಾಜಕೀಯ ಜೀವನ ಕಾಂಗ್ರೆಸ್ ಅಲ್ಲಿ ಇದ್ರಿ, ಬಿಜೆಪಿ ಬಂದ್ರಿ, ಇವಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೀರಾ. ನಿಮ್ದು ನೆಕ್ಸ್ಟ್ ರಾಜಕೀಯ ಡೆಸ್ಟಿನಿ ಏನು ಸರ್? ನನ್ಗೆ ಯಾವ್ದು ರೋಡ್ ಮ್ಯಾಪ್ ಇಲ್ಲ. ನಾನು ಎಲ್ಲಿಯವರೆಗೆ ರೀಚ್ ಆಗ್ಬಲ್ನಿ, ನನ್ಗೆ ಯಾರು ಹೇಳಿ ಮಾಡೋದಿಲ್ಲ. ಆಮೇಲೆ ಪೊಲಿಟಿಕ್ಸ್ ಅಲ್ಲಿ ನಾನು ಹಿಂಗೆ ಆಗ್ಬೇಕು, ಹಿಂಗೆ ಆಗ್ತೀನಿ ಅಂತ ಯಾರಿಗೂ ಇರೋದಿಲ್ಲ. ಅನ್ಕೊಳ್ಬಹುದು, ಹಾಗೆ ಆಗ್ತೀನಿ ಅಂತ ಏನು ಗ್ಯಾರಂಟಿ ಇರಲ್ಲ. ಯಾಕೆಂತಂದ್ರೆ ಇಲ್ಲಿ ಕೈ ಹಿಡಿದು ಎಳೆಯೋರು ಇದ್ದಾರೆ, ಕಾಲು ಹಿಡಿದು ಎಳೆಯೋರು ಇದ್ದಾರೆ, ತಲೆ ಹಿಡಿದು ಎಳೆಯೋರು ಇದ್ದಾರೆ. ಆದ್ರೆ ನಾವ್ ಯಾವ್ದಕ್ಕೂ ನಾವು ಸಿಗಲ್ಲ. ನನ್ನ ಗುರಿ ಏನ್ ಗೊತ್ತಾ? ನಂದು ಒಂದೇ ಗುರಿ, ಇವ್ರ ಜೊತೆಯಲ್ಲಿ ಇರ್ಬೇಕಾ, ಮತ್ತೊಬ್ಬರ ಜೊತೆಯಲ್ಲಿ ಇರ್ಬೇಕಾ? ಇಲ್ಲ. ಆದ್ರೆ ನಾನು ಪಕ್ಷದ ಜೊತೆಯಲ್ಲಿ ಇರ್ಬೇಕು. ನಾನು ಪಕ್ಷನೇ ಮುಖ್ಯ ಹೊರತು ನನಗೆ ಅವರು ಇವರು ಅನ್ನೋದು ಏನು ಇದಿಲ್ಲ. ಪಕ್ಷದ ತತ್ವ ಸಿದ್ಧಾಂತಗಳನ್ನ ಬಿಟ್ಟು 1 ಇಂಚು ನಾನು
ಆಚೆ ಈಚೆ ಹೋಗೋದಿಲ್ಲ. ಪಕ್ಷದ ಇದರಲ್ಲಿ ನೇರವಾಗಿ ನಾನು ಹೋಗ್ತೇನೆ. ಇದರ ಮೇಲೆ ನನ್ನ ಶ್ರಮ ಎಲ್ಲವನ್ನೂ ಗುರುತಿಸ್ತಾ ಇರ್ತದೆ ಪಕ್ಷ. ಅದರಲ್ಲೂ ಕಾಂಗ್ರೆಸ್ ಗುರುತಿಸೋದೇ ಬೇರೆ, ಬಿಜೆಪಿ ಗುರುತಿಸೋದು ಇವನು ನಿಷ್ಠಾವಂತ ನಿಧಾನ ಇಲ್ಲ, ಇವನು ಶ್ರಮಜೀವಿ ನಿಧಾನ ಇಲ್ಲ, ಇವನು ಬುದ್ಧಿವಂತ ನಿಧಾನ ಇಲ್ವಾ, ಇಂಥವುಗಳನ್ನು ಗುರುತಿಸ್ತಾ ಇರ್ತದೆ. ನಮ್ಮ ಶ್ರಮವನ್ನು ನೋಡಿ ಈಗ ನನ್ಗೇನ್ ಬಿಜೆಪಿಗೆ ಬಂದ ತಕ್ಷಣನೇ ನಾನೇನು ಅಲ್ಲಿಂದ ಬಂದಾಗ ನಾನೇನು ಇದಾಕಿದ್ನ, ನನಗೆ ಕಟ್ಟಳೆ ಹಾಕಿದ್ನ, ಹೀಗೆ ನಾನು ಮಾಡಿದ್ರೆ ಬರ್ತೀನಿ ಹೇಳಿದ್ನ, ನಾನು MLC ಮಾಡಿದ್ರೆ ಬರ್ತೀನಿ ನಾನು ಹೇಳಿದ್ನ, ಇಲ್ಲ. ವಿರೋಧ ಪಕ್ಷದ ನಾಯಕನ ಮಾಡಿದ್ರೆ ಬರ್ತೀನಿ ಇಲ್ಲ. ನನ್ಗೇನ್ ಕೊಡ್ತೀರಿ ಕೇಳಿಲ್ಲ. ನನಗೆ ಒಂದು ತಾಳ್ಮೆ ಹೊಡೆದು ನಾನು ಹೇಳಿದ್ದೇನೆ ಎಷ್ಟೋ ಸಾರಿ, ಬಿಜೆಪಿಗೆ ನಾನು ಇಷ್ಟಪಟ್ಟು ಬಂದಿಲ್ಲ. ಇವತ್ತು ನಿಮ್ ಮುಂದೆ ಹೇಳ್ತೀನಿ, ನಾನು ಎಷ್ಟೋ ಜನರು ವಯಸ್ಸಿಗೆ ಬಂದಾಗ ಒಂದು ಹುಡುಗಿಯನ್ನ ಲವ್ ಮಾಡ್ತಾರೆ, ಅಪ್ಪ ಅಮ್ಮ ಯಾರು ವಿರೋಧ ಮಾಡಿದ್ರು ಮದುವೆ ಮಾಡ್ಕೊಂಡು. ಕೆಲವ್ರು ಏನ್ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಹೇಳಿದ್ದನ್ನ ಮಾತ್ರನೇ ಮಾಡ್ಕೊಳ್ಳೋದು ಅಂತ ಹೇಳಿ ಕಾಯ್ಕೊಂಡಿರು. ಆ ಹುಡುಗಿ ಯಾರಂತ ಗೊತ್ತಿರಲ್ಲ, ಏನು ಇರಲ್ಲ. ಆದ್ರೆ ಆಮೇಲೆ ನಿಜವಾಗಿ ಆಮೇಲೆ ಅರ್ಥ ಆಗತ್ತೆ, ನಾನು ನೋಡೇ ಇಲ್ಲ, ಆ ಹುಡುಗಿಯನ್ ಮಾತೇ ಆಡಿರ್ಲಿಲ್ಲ, ನಮ್ಮ ಅಪ್ಪ ನನ್ನ ಅಮ್ಮ ತಂದು ಕಟ್ಟಿಬಿಟ್ರು, ಏನ್ ಮಾಡೋದು ಅಂತ. ಆದ್ರೆ ಇವ್ರು ಪ್ರೀತಿ ಮಾಡಿರ್ತಾರೆ, ಇವ್ರು ಪ್ರೀತಿ ಮಾಡಲ್ವಾ? ಆದ್ರೆ ಆತ ಪ್ರೀತಿ ಮಾಡ್ತಾನೆ. ಯಾವಾಗ ಗೊತ್ತಾ, ಹುಡುಗಿ ಪರವಾಗಿಲ್ಲ, ನಾನೇನೋ ಗೊತ್ತೇ ಇರ್ಲಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ನಿಜವಾಗ್ಲೂ ಒಳ್ಳೆ ಸಿಕ್ಕಿದಾಳೆ ಅಂತೆಲ್ಲ ಆದ್ಮೇಲೆ ಆ ಹುಡುಗಿ ಗುಣ ನೋಡಿ ಆಮೇಲೆ ಪ್ರೀತಿ ಮಾಡ್ತಾನ. ನಮ್ದು ಅದೇ ತರ ಪ್ರೀತಿ. ಬಿಜೆಪಿ ಏನಿಲ್ಲ, ಅವಾಗ ಸುಮ್ಮನೆ ಹೋಗ್ಬಿಟ್ಟೆ, ಏನು ಗೊತ್ತಿರ್ಲಿಲ್ಲ. ಬಿಜೆಪಿನ ಎಷ್ಟೋ ಸಾರಿ ನಾನು ವಿರೋಧ ಮಾಡಿದ್ದು ಉಂಟು, ಹೋದ್ಮೇಲೆ ನನ್ಗೆ ಪಶ್ಚಾತ್ತಾಪ ಆಯ್ತು, ನಾನು ಇಂಥದ್ದನ್ನು ಮಾಡಿದ್ನಲ್ಲ, ಬಿಜೆಪಿನ ವಿರೋಧ ಮಾಡಿದ್ನಲ್ಲ, RSS ವಿರೋಧ ಮಾಡಿದ್ನಲ್ಲ. ನಿಜವಾಗಿಯೂ ಇದು ನನಗೆ ಸರಿಯಾದ ಒಂದು ವ್ಯವಸ್ಥೆ. ಅದರಿಂದ ಇವತ್ತು ನಾನು ಅಲ್ಲಿ ಸಂತೋಷವಾಗಿದ್ದೀನಿ. ನೋಡಿ, ಮೊದಲನೇ ಬಾರಿಗೆ ನಾನು MLC ಆಗಿದ್ದು, MLC ಕರೆದು ಕೊಟ್ರು, ನಾನೇನು ದೊಡ್ಡ ಇದ್ ಮಾಡಿಲ್ಲ, ಕರೆದು ಕೊಟ್ರು. ವಿರೋಧ ಪಕ್ಷದ ನಾಯಕನನ್ನ ಒಂದೇ ವರ್ಷದಲ್ಲಿ, ಈಗ 2, 3, 4 ಸಾರಿ ಗೆದ್ದು ಬಂದಿರೋರೆಲ್ಲ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೇಳಿದ್ರು. ಆದ್ರೆ ನಾನು ಮೊದಲನೇ ಸಾರಿ ಆಗಿರೋದು ಮೊದಲನೇ ವರ್ಷ ನನಗ್ ಕೊಟ್ಟಿದ್ದೀವಿ ಅಂದ್ಮೇಲೆ ಯಾರು ಹೆಂಗೆ ಗುರುತಿಸ್ತಾರೆ ಅನ್ನೋದನ್ನ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಜನ. ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಂಡ್ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದೇ ತರ ಖುಷಿಯಾಗಿರಿ ರಾಜಕೀಯ ಜೀವನ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಅನ್ಕೊಂಡಿದ್ಕೆ ಎಲ್ಲವೂ ಕೂಡ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅಂಡ್ ನನ್ ಜೊತೆ ಮಾತಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದ.